ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಕುರ್ಚಿಯ ಕಿತ್ತಾಟ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅಧಿವೇಶನ ಇರುವಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಇಬ್ಬರು ನಾಯಕರು ಸೇರಿಕೊಂಡು ಟಿಫನ್ ಮಾಡಿ ನಾವು ಇಬ್ಬರು ಕೂಡ ಚೆನ್ನಾಗಿದ್ದೇವೆ, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದರು. ಬಟ್ ಆ ಸಂದೇಶ ಗೊತ್ತಿತ್ತು, ಇದು ತಾತ್ಕಾಲಿಕ ಬ್ರೇಕ್ ಅನ್ನೋದು. ಈಗ ಅಲ್ಪ ವಿರಾಮ ಬಿದ್ದಾದ ನಂತರ ಅಧಿವೇಶನ ಮುಕ್ತಾಯ ಆಗ್ತಾ ಇದ್ದಂಗೆ DCM DK ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಅಲ್ಲಿ ಮಾತುಕತೆ ಆಗಿದೆ, ಒಪ್ಪಂದ ನಡೆದಿದೆ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಪದೇ ಪದೇ CM ಸಿದ್ದರಾಮಯ್ಯನವರು ಹೇಳ್ತಾನೆ ಇದ್ದಾರೆ, ನಾನೇ 5 ವರ್ಷ CM ಆಗಿರ್ತೀನಿ ಅಂತೇಳಿ ಇವತ್ತು ಖಡಾತುಂಡವಾಗಿ ಮಾತನಾಡಿದರು. DCM DK ಒಪ್ಪಂದ ಆಗಿದೆ, ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿಯಾಗಿ ನಾವು ನಡೆದುಕೊಳ್ತೀವಿ ಅಂತೇಳಿ. ಸೊ ಹಂಗಾಗಿ ಅಧಿವೇಶನ ಆಗ್ತಾ ಇದ್ದಂಗೆ DK ಶಿವರ ಸ್ಟೇಟ್ಮೆಂಟ್ ಯಾಕೆ ಬಂದಿದ್ದು ಅನ್ನೋದು ಸಹಜವಾಗಿ ಕುತೂಹಲ ಇದೆ. ನವೆಂಬರ್ ಡಿಸೆಂಬರ್ ಎಲ್ಲ ಮುಗೀತು, ಈಗ ಜಾನ್ವರಿಯಲ್ಲಿ ಕ್ರಾಂತಿ ನಡೆಯುತ್ತಾ ಅನ್ನುವಂಥ ಕುತೂಹಲ ಇದೆ. ಬಹುತೇಕ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಇದೆಲ್ಲ ರಾಜಾರೋಷವಾಗಿ ತಮ್ಮ ಮನೆಯ ಜಗಳ ಬೀದಿಗೆ ಬಂದರೂ ಕೂಡ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಕುರ್ಚಿ ಒಪ್ಪಂದ ಹೌದಾ ಇಲ್ವಾ? ಯಾವುದೇ ಕಾರಣಕ್ಕೂ ವಿಪಕ್ಷದವರಿಗೆ ಆಹಾರ ಆಗಬಾರ್ದು ಅಂಥೇಳಿ ಇಬ್ಬರು ನಾಯಕರು ಕೂತ್ಕೊಂಡು ಮಾತುಕತೆ ಆಗಿ ಅಧಿವೇಶನದಲ್ಲಿ ವಿಪಕ್ಷದವರಿಗೆ ಆಹಾರ ಆಗಬಾರ್ದು ಅಂಥೇಳಿ ಇಬ್ಬರು ಒಗ್ಗಟ್ಟಾಗಿದ್ದೇವೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿದ್ರು. ಹಾಗಂತೇಳಿ ವಿಪಕ್ಷದವರಂತೂ ಸುಮ್ಮನೆ ಇರಲಿಲ್ಲ. ಪದೇ ಪದೇ ಅಧಿವೇಶನದಲ್ಲಿ ಕುರ್ಚಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಬಂದರು. ಈಗ ಮತ್ತೆ ಇದೇ ವಿಚಾರ ಸದನದಲ್ಲೂ ಕೂಡ ಗಲಾಟೆ ಆಗಿದೆ. CM ಸಿದ್ದರಾಮಯ್ಯ ಪದೇ ಪದೇ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ, ಆದರೂ ಕೂಡ BJP ಬಿಟ್ಟಿಲ್ಲ. ಹೈಕಮಾಂಡನ್ನು ಅಥವಾ ಹೈಕಮಾಂಡ್ ಏನಿದೆಯಲ್ಲ 5 ವರ್ಷವೂ ಕೂಡ ನಾನೇ CM ಆಗಿರ್ತೀನಿ ಅಂತ ಹೈಕಮಾಂಡ್ಗೆ ನೇರವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಂದರೆ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ. ವಿರೋಧಿಗಳಿಗೆ ಸಿದ್ದರಾಮಯ್ಯವರಿಂದ ಈ ರೀತಿಯಾಗಿ ಸ್ಪಷ್ಟ ಸಂದೇಶ ಇದ್ದರೂ ಕೂಡ BJP ಅವರು ಕೇಳ್ತಾ ಇಲ್ಲ, DK ಶಿವಕುಮಾರ್ ಕೇಳೋಕ್ಕೂ ರೆಡಿ ಇಲ್ಲ. ಅಧಿವೇಶನ ಮುಕ್ತಾಯ ಆಗ್ತಾ ಇದ್ದಂಗೆ ಅಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅಂತೂ ಜೋರಾಗಿ ನಡೀತಾ ಇದೆ ಬೆಳಗಾವಿಯ ಭಾಗದಲ್ಲಿ. ಸೊ ಹಂಗಾಗಿ ಸದನದಲ್ಲಿ CM ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮಾತನಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ DKಗೆ ಇದು ಡಿಸ್ಟರ್ಬ್ ಆಗ್ತಿದೆಯಾ ಅನ್ನುವಂಥದ್ದು. ಅಂಕೋಲ ಜಗದೀಶ್ವರಿ ದೇವಿಯ ಮುಂದೆ ಇವತ್ತು DK ಶಿವಕುಮಾರ್ ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡಿದ್ದಾರೆ. ಪ್ರಯತ್ನ ಫೇಲ್ ಆಗಬಹುದು, ಬಟ್ ಪೂಜೆ ಫಲ ಕೊಡುತ್ತೆ ಅನ್ನುವಂಥ ನಂಬಿಕೆ. ಸೊ ಹೈಕಮಾಂಡ್ ಮುಂದೆ 2.5 ವರ್ಷದ ಒಪ್ಪಂದ ಆಗಿದೆ ಅಂಥೇಳಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. DCM DK ಅವರ ಮುಂದಿನ ಚಮತ್ಕಾರ ಏನು, ಹೇಗಿರುತ್ತೆ ಅನ್ನುವಂಥ ಸಹಜವಾಗಿ ಕುತೂಹಲ ಇದೆ. ಮುಂದೆ ಏನು ಅನ್ನೋದು ಇವತ್ತೇನೆಲ್ಲ ಬೆಳವಣಿಗೆ ಆಯಿತು, ಎಲ್ಲ ಬೆಳವಣಿಗೆಯ ಮಧ್ಯೆ DCM DK ಶಿವಕುಮಾರ್ ಹಾಗೂ CM ಮಾತನಾಡಿದ್ದಾರೆ. ಈ ಕುರ್ಚಿಯ ವಿಚಾರವಾಗಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿದ್ದೆ. ಹೈಕಮಾಂಡ್ ಅವ್ರ ಪರ ಇಲ್ಲ. ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀನಿ. ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿದ್ದೆ. ಹೈಕಮಾಂಡ್ ಅವ್ರ ಪರ ಇಲ್ಲ. ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀನಿ. ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿದ್ದೆ.
ಹೈಕಮಾಂಡ್ ಅವ್ರ ಪರ ಇಲ್ಲ. ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿಯ ವಕ್ತಾರರು ಎಚ್ ಎ ಆತ್ಮಾನಂದ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು JDS ವಕ್ತಾರರು ನಾಗೇಂದ್ರ ಬಾಬು ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ಬಿಜೆಪಿ ವಕ್ತಾರ ಹತ್ರ ಹೋಗ್ತೀನಿ. ಆತ್ಮಾನಂದ್ ಸರ್, ಈಗ ಪದೇ ಪದೇ CM ಸಿದ್ದರಾಮಯ್ಯನವರು ನಾನೇ CM 5 ವರ್ಷಗಳ ಕಾಲ ನಾನೇ CM ಆಗಿರ್ತೀನಿ ಅಂತ ಹೇಳಿಕೆ, ಎಲ್ಲೋ ಒಂದು ಕಡೆ ತಮ್ಮ ಕುರ್ಚಿಯನ್ನು ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಕುರ್ಚಿಯ ಆತಂಕ ಇದೆಯಾ? CM ಸಿದ್ದರಾಮಯ್ಯ ಎಲ್ಲೋ ಬಿಟ್ಟು ಹೋಗುತ್ತೆ, ಎಲ್ಲೋ ಕುರ್ಚಿಯನ್ನು ಕಿತ್ಕೊಳ್ತಾರೆ ಅಂತ ಆತಂಕದಿಂದ ಏನು ಈ ಸ್ಟೇಟ್ಮೆಂಟ್ ಹಿಂದಿನ ಉದ್ದೇಶ ಏನು ಅಂತ? ಸಿದ್ದರಾಮಯ್ಯನವ್ರಿಗೆ ನಿಶ್ಚಯವಾಗಿ ಗೊತ್ತಿದೆ, ಹೈಕಮಾಂಡ್ ಕಳೆದ ಬಾರಿ 5 ವರ್ಷ ನಾನು ಸಂಪೂರ್ಣವಾಗಿ ಪೂರೈಸಿದ್ದೀನಿ. ಇವತ್ತಿನವರೆಗೂ ನಾನೇ CM. ಎಲ್ಲಿವರೆಗೂ ಸಿದ್ದರಾಮಯ್ಯನವರು CM ಕುರ್ಚಿಯಲ್ಲಿ ಕೂತಿರ್ತಾರೋ ಅಲ್ಲಿವರೆಗೂ ಅವ್ರಿಗೆ ಹೈಕಮಾಂಡನ್ನು ಬೆಂಬಲ ಇದ್ದಾನೆ ಅಂತಲೇ ಅರ್ಥ. ಅದು ನಾಳೆ ಇಲ್ಲ ಅಂತಂದರೆ ಅದು ಇಲ್ಲ ಅಂತ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ನಿಶ್ಚಯವಾಗಿ ಗೊತ್ತಿದೆ ಏನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಒಪ್ಪಂದ ಏನಾಗಿತ್ತು ಅದು ಇವತ್ತು DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ನಮ್ಮ ಇಬ್ಬರ ನಡುವೆ ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಜನಕ್ಕೆ. ಅದೇ ಒಂದು ಸಂತೋಷ. ಇಷ್ಟು ದಿನ ಅಧಿಕಾರದ ಗೊಂದಲದಿದ್ದಂಥ ಜನತೆಗೆ ಇವತ್ತು DK ಶಿವಕುಮಾರ್ ಅವರು ಸತ್ಯವನ್ನು ಹೇಳಿದ್ದಾರೆ. ಅದಕ್ಕೆ ನಾವು DK ಶಿವಕುಮಾರ್ ಅವ್ರಿಗೆ ಮೆಚ್ಚಬೇಕು. ಒಂದು ಕಡೆ ಏನು ಈ ನಾನೇ CM, ಹೈಕಮಾಂಡ್ ಹೇಳ್ದದ್ದೇ ನಿರ್ಧಾರ ಅಂತ ಹೇಳಿಕೆಗಳನ್ನು ಕೊಟ್ಟಂಥ ಕಾಂಗ್ರೆಸ್ನ ಇಬ್ಬರು ನಾಯಕರು ಇವತ್ತು ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇಡೀ ಸದನಕ್ಕೆ ಹೋದಾಗ ಬೆಳಗಾವಿಯಲ್ಲಿ ಒಟ್ಟೊಟ್ಟಿಗೆ ಇಲ್ಲಿ ಬೆಂಗಳೂರಿಂದನೇ ತಿಂಡಿ ತಿಂದು ಊಟ ಮಾಡಿ ಹೋದಂಥ ಇಬ್ಬರು ನಾಯಕರು ಅಧಿವೇಶನ 8-10 ದಿನಗಳ ಕಾಲ ಇಡೀ ಸಮಯದ ಚರ್ಚೆಯನ್ನು ಬರೀ ಊಟಕ್ಕೆ ಮತ್ತು ಅಧಿಕಾರದ ಹಂಚಿಕೆಗೆ ಈ ಸದನವನ್ನು ವ್ಯಯ ಮಾಡಿದ್ರು. ಮತ್ತು 21 ಕೋಟಿ ಹಣವನ್ನು ಈ ಸದನಕ್ಕೋಸ್ಕರ ಖರ್ಚು ಮಾಡಿದಂಥದ್ದು. ಈ ಸರ್ಕಾರ ತೆರಿಗೆ ದುಡ್ಡು, ಕರ್ನಾಟಕ ಜನತೆಯ ತೆರಿಗೆ ದುಡ್ಡನ್ನು ಪೋಲ್ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಏನು ಮಾಡಬೇಕು, ಆ ಜಿಲ್ಲೆಗಳಿಗೆ ಏನು ಕೊಡುಗೆ ಕೊಡಬೇಕು, ಆ ನಿಟ್ಟಿನಲ್ಲಿ ಈ ಸದನ ಎಲ್ಲೋ ನಡೆಯುತ್ತೆ ಅಂತೇಳಿ ನಮ್ಗೆ ಆಶಾಭಾವನೆ ಇತ್ತು. ಅದನ್ನೂ ನೋಡ್ದೇನೆ ರೈತರ ಹೋರಾಟ ಒಂದು ಕಡೆ, ವಿದ್ಯಾರ್ಥಿಗಳ ಹೋರಾಟ ಒಂದು ಕಡೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥದ್ದು, ಈ ಎಲ್ಲ ಚರ್ಚೆಗಳು ಇದ್ರೂ ಕೂಡ ನೀವು ಯಾಕಂದ್ರೆ ಎತ್ಕೊಟ್ರಿ ಅಂತ ಅಲ್ಲ, ನೀವು ಯಾಕಂದ್ರೆ ಮಾತಾಡ್ಲಿಕ್ಕೆ ಹೋದ್ರಿ ಅಲ್ಲಿ ಅಲ್ಲ, ಇದೆಲ್ಲದಕ್ಕೂ ಅವರೇ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟು ಕಳೆದ ಬಾರಿ ಬೆಳಗಾಂ ಸದನದಲ್ಲೂ ಕೂಡ ಅವರು ಆಡಿದಂಥ ಮಾತು ಯಾವುದೋ ಒಂದು ಸಿಲ್ಲಿ ವಿಷಯನ ದೊಡ್ಡದು ಮಾಡಿ ಇಡೀ ಸದನವನ್ನು ಹಾಳು ಮಾಡಿದ್ರು. ಇವತ್ತು ಕೂಡ ಆ ಅಧಿಕಾರಿಗಳಿಂದ ಅಂಕಿಅಂಶ ತಗೊಂಡು ಒಬ್ಬ ಶಾಸಕಿಯಾದವರು ಸರಿಯಾದಂಥ ಉತ್ತರ ಕೊಡಬೇಕಾದದ್ದು ಅವ್ರ ಜವಾಬ್ದಾರಿ. ಅಧಿಕಾರಿಗಳಿರ್ತಾರೆ ಅವ್ರ ಕೈ ಕೆಳಗಡೆ, ಏನೋ ಬಂದು ಯಾವುದನ್ನೋ ಒಂದು ಹೇಳಿ ಆಗಸ್ಟ್ವರೆಗೂ ಕೊಟ್ಬಿಟ್ಟಿದ್ದೀವಿ ಅಂತ ಅವರೇ ಹೇಳಿ ಇವತ್ತೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಆ 2 ತಿಂಗಳ ಹಣ ಎಲ್ಲೋಯ್ತು ಅನ್ನೋದನ್ನ ಸತ್ಯವನ್ನ ಈ ರಾಜ್ಯದ ಜನತೆಗೆ ನಾವು ತಿಳಿಸಿದ್ದೇವೆ. ಈ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೇಲರ್, ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಈ ವಿಚಾರದಲ್ಲಿ ಖಂಡಿತವಾಗಿ ಕೂಡ ಅಪ್ರಿಷಿಯೇಷನ್ ಇರುತ್ತೆ. ಹೌದು, ಯಾಕಂದ್ರೆ ಬಹಳಷ್ಟು ಜನರಿಗೆ ಅದು ಗೊತ್ತಿರಲಿಲ್ಲ, ಅದು ಈ ರೀತಿ ಮೋಸ ಆಗ್ತಿದೆ ಅನ್ನೋದು. ಈ ವಿಚಾರ ಒಳ್ಳೆ ಕೆಲಸ ಮಾಡಿದ್ರೆ. ಆದ್ರೆ ನಾವು ಹೇಳೋದೇನಂದ್ರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ನಡಲಿಕ್ಕೆ ಬಿಡಬೇಕಾಗಿತ್ತು. ಕುರ್ಚಿ ಕಿತ್ತಾಟದ ಸಮಯವನ್ನು ವ್ಯರ್ಥ ಮಾಡಿದ್ರು. ಅವರು ಅಧಿವೇಶನದಲ್ಲೇ ಮಾತಾಡಿದ್ದು. ನಾವು ಅಧಿವೇಶನದಲ್ಲೇ ಮಾತಾಡ್ತೇನೆ ಹೊರಗಡೆ ಬಂದು ಮಾತಾಡಿದ್ರೆ ಜನ ಚೀಮಾರಿ ಆಗ್ತಿದ್ರು, ಮೀಡಿಯಾಗಳು ಚೀಮಾರಿ ಆಗ್ತಿದ್ರು ರೀ. ಅವರು ಅಧಿವೇಶನದಲ್ಲೇ ಮಾತಾಡಿದಾಗ ನಿಮ್ಮ ಶಾಸಕರು, ನಿಮ್ಮ ವಿರೋಧ ಪಕ್ಷದ ನಾಯಕರು ಏನ್ರಿ ಮಾಡ್ತಿದ್ರಿ ಅನ್ನುವಂಥದ್ದನ್ನ ಕೇಳ್ತಿದ್ರು. ಅದಕ್ಕೆ ಜನಕ್ಕೆ ಸತ್ಯವನ್ನು ತಿಳಿಸಿದ್ವಿ. ಈ ಅಧಿವೇಶನ ಮುಗಿದು ಬಂದ ನಂತರ ನಾವು ಕೂಡ ಈ ಜನತೆಗೆ ಸತ್ಯವನ್ನ ಬಿಟ್ಟಿರ್ತೀವಿ. ಈ ಗ್ಯಾರಂಟಿಗಳು ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ನಿದರ್ಶನ ಈ ಅಧಿವೇಶನ. ಮಾನ್ಯ ಮಾದೇವಪ್ಪನವರು SCP TSP ಹಣ ನೇರವಾಗಿ ಹೇಮಾವತಿ ಶಾಸಕರು ಹೇಳ್ದಂಥದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ. 1 ನಿಮಿಷ, ಅವರೇ ಕೊಟ್ಟಂತ ಉತ್ತರ ದಲಿತರಿಗೆ ಈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ ಅನ್ನೋದಕ್ಕೆ ಮಾದೇವಪ್ಪನವರೇ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. 25,000 ಕೋಟಿ ಹಣವನ್ನು ನಾವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀವಿ ಅಂತ. ಹಾಗಾದ್ರೆ ಅವರ ಕಲ್ಯಾಣಕ್ಕೆ ಇಟ್ಟದಂತ 25,000 ಕೋಟಿಯನ್ನು ದಲಿತರಿಗೆ ಕೊಟ್ಟ ಮೇಲೆ ಗ್ಯಾರಂಟಿಗಳಿಗೆ ದಲಿತರಿಗೆ, ವಲಯ, ಮಾದಿಗ, ಕೊರ್ಚ, ಕೊರವ, ಭೌಮಿ ಜನಾಂಗದ 106 ಜಾತಿಯ ಜನರಿಗೆ ಈ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿಲ್ಲ ಎಂಬುದೇನು ವಾದ. ಹಾಗಾಗಿ ಇಡೀ ಸದನದಲ್ಲಿ ಇವರ ಅಧಿಕಾರದ ಹಂಚಿಕೆ ಅನ್ನೋದು ಅಷ್ಟಕ್ಕೆ ಕಲಾಪ ವ್ಯಯ ಆಗಿದೆ.
ಇದು ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಜನರ ತೆರಿಗೆ ದುಡ್ಡು ಪೋಲಾಗಿದೆ ಅನ್ನೋದಷ್ಟೇ ನಮ್ಮ ಎಸ್ ಮಾತು. ದರ್ಶನ್ ಅವರೀಗ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಹೇಳಿ DCM DK ಶಿವಕುಮಾರ್ ಇವತ್ತು ಒಪ್ಕೊಂಡಿದ್ದಾರೆ. ಹಾಗಾದ್ರೆ CM ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಡ್ತಾರ? ನೋಡಿ, ಇದು ಈ ಚರ್ಚೆಗಳು ಬಹಳ ಮುಖ್ಯವಾಗಿ ಸುಮಾರು 100, 150, 200 ಡಿಬೇಟ್ಗಳು CM ಯಾರಾಗ್ತಾರೆ, ಯಾರಿದ್ದಾರೆ, ಏನಾಗುತ್ತೆ, ಈ ಚರ್ಚೆಗಳಲ್ಲೇ ಕಾಲಹರಣ ಆಗ್ತದೆ ಹೊರತು ರಾಜ್ಯದಲ್ಲಿ ಅನೇಕ ವಿಚಾರಗಳಿದ್ದಾವೆ. ಆ ವಿಚಾರಗಳು ಯಾಕೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇಲ್ಲ ಅನ್ನುವಂಥದ್ದು ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಒಂದು ಪಕ್ಷ ಸರ್, ಇವತ್ತು ನೀವು TV ಆ್ಯಂಕರ್ ಆಗಿದ್ದೀರಿ, ನಾನೊಬ್ಬ ವಕ್ತಾರ ಆಗಿದ್ದೀನಿ, ನಮ್ಮ ವಿರೋಧ ಪಕ್ಷದ ಸ್ನೇಹಿತರುಗಳು ಇದ್ದಾರೆ. ಇಲ್ಲಿ ನೀವಾಗಲಿ ಅಥವಾ ನಾವಾಗಲಿ ಅಥವಾ ಬೇರೆ ಯಾರಾಗಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಚರ್ಚೆಯಿಂದ ಒಂದು ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಈ ದೇಶದಲ್ಲಿ ಅದೆಷ್ಟು ಜನ ಮುಖ್ಯಮಂತ್ರಿಗಳಾಗಿ ಹೋಗ್ಬಿಡ್ತಿದ್ರೇನೋ. ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರದ ಪ್ರಕಾರವೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ತಮ್ಮ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಹಾಗೇನಾದರೂ ಒಪ್ಪಂದ ಆಗಿತ್ತು ಅಂತಂದರೆ ಇವತ್ತು ಮಾನ್ಯ DK ಶಿವಕುಮಾರ್ ಸಾಹೇಬರು ಮಾಧ್ಯಮದಲ್ಲಿ ಹೇಳಿದ್ದಾರೆ, ಅದೇನೇ ಚರ್ಚೆಗಳಾಗಿದ್ದರೂ ಅದು ಅವರ ಇಬ್ಬರ ನಡುವಿನ ಮತ್ತು ಹೈಕಮಾಂಡ್ ನಾಯಕರ ನಡುವಿನ ಏನು ಒಳಭಾಗದಲ್ಲಿ ನಡೆದಿರ್ತಕ್ಕಂಥ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಆಗಿರ್ತಕ್ಕಂಥ ಮಾತುಕತೆ. ಆ ಮಾತುಕತೆ ಏನು ಅನ್ನುವಂಥದ್ದೇ ಒಂದು ಗೌಪ್ಯ ಆಗಿರ್ತಕ್ಕಂಥದ್ದು. ನಾವೊಂದು ಊಹಾಪೋಹಗಳಲ್ಲಿ ಚರ್ಚೆಗಳನ್ನ ಮಾಡ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯಾದಂಥ ತಾರ್ಕಿಕ ಅಂತ್ಯ ಅನ್ನುವಂಥದ್ದಂತೂ ಇರುವುದಿಲ್ಲ ಸರ್. ಇದಂತೂ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರು ಅದನ್ನು ಎಲ್ಲ ಶಾಸಕರು ಸ್ವಾಗತವನ್ನು ಮಾಡ್ತಾರೆ. ಅಂತಹ ನಿರ್ಧಾರಗಳಿದ್ದರೆ ಅದನ್ನ ತಗೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸರ್. ಮತ್ತು ಇವಾಗ BJP ವಕ್ತಾರರು ಮಾತಾಡ್ತಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರ ವಿಚಾರವಾಗಿ ಹಿಂದಿನ ಸೆಷನ್ ಬಗ್ಗೆ ಒಂದು ಮಾತನ್ನು ಹೇಳಿದರು. ಯಾವುದೋ ಒಂದು ಸಿಲ್ಲಿ ವಿಚಾರಕ್ಕೆ ಒಂದು ಸದನನೇ ಹಾಳಾಯಿತು. ಅದು ಹಾಗಲ್ಲ ಸರ್. ನಾವೆಲ್ಲ ತಾಯಿ ಗರ್ಭದಿಂದ ಬಂದಿರೋರು. ಏನು ಮಾತೃದೇವೋಭವ ಅಂತ ಭಾರತಾಂಬೆ ಅಂತ ತಾಯಿಯನ್ನು ಗೌರವಿಸ್ತೀವಿ. ನದಿಗಳಿಗೆಲ್ಲ ನಾವು ಹೆಣ್ಣುಮಕ್ಕಳನ್ನ ಹೆಸರನ್ನ ಇಟ್ಟಿದ್ದೀವಿ. ಅಂಥದ್ರಲ್ಲಿ ಒಬ್ಬರು CT ರವಿಯ ಏನು ವಿಧಾನ ಪರಿಷತ್ ಸದಸ್ಯರು ಒಂದು ಹೆಣ್ಣನ್ನು ನಿಂದಿಸಿರ್ತಕ್ಕಂಥದ್ದು ಅವರು ಸಮೇತ ಅದನ್ನು ವಿರೋಧ ಮಾಡಬೇಕಿತ್ತು. ಆದರೆ ಅದನ್ನು ಸಿಲ್ಲಿ ಹೇಳಿಕೆ ಅನ್ನುವಂಥದ್ದು ನಿಜವಾದ ಅಪರಾಧ. ವುಮೆನ್ ಕಾರ್ಡ್ ಬಳಸೋದು ಬೇಡ. ವುಮೆನ್ ಕಾರ್ಡ್ ಬಳಸೋದು ಬೇಡ. ದಯವಿಟ್ಟು ವುಮೆನ್ ಕಾರ್ಡ್ ಬಳಸೋದು ಬೇಡ. ಬೇಕಾಗಿಲ್ಲ. ಇವತ್ತು ಉತ್ತರ ಕೊಡಕ್ಕೆ ಒಬ್ಬ ಪುರುಷ ಮತದಾರನು ಒಬ್ಬ ಯುವಕನು ಮತ ಹಾಕಿದ್ದಾನೆ, ಒಬ್ಬ ಗೃಹಿಣಿಯನ್ನು ಮತ ಹಾಕಿದ್ದಾಳೆ. ಎಲ್ಲರ ಮತವನ್ನ ಪಡೆದಂತ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಸದನದಲ್ಲೇ ಅನೇಕ ಶಾಸಕರು ತಾಯಂದಿರು ಶಾಸಕರಾಗಿದ್ದಾರೆ. ಅವರೆಲ್ಲರಿಗೂ ಬಿಟ್ಟು ಇವರು ಗೃಹಲಕ್ಷ್ಮಿ ವಿಚಾರ ಬಂದಾಗ ನನಗೆ ಒಂದು ಕಡೆ ಮಹಿಳೆ ಅನ್ನೋ ಧೋರಣೆಯನ್ನು ನೀವೆಲ್ಲ ತೋರಿಸ್ತಾ ಇದ್ದೀರಿ ಅಂತ ಹೇಳಿಕೆ ಒಂದು ಮಾನ್ಯ ಸಚಿವರು ಹೇಳಿದಂತದ್ದು ಆತ್ಮಾನಂದವಾದಂತ ಆಡಿಟ್ ರಾಜ್ಯದ ಜನ ಈ ರಾಜ್ಯದ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಹಿಳಾ ಕಾರ್ಡ್ ಅನ್ನ ಬಳಸ್ತಾರೆ. ಇದು ಅವರು ಮಾಡಿದಂತ ಅಕ್ಷಮ್ಯ ಅಪರಾಧ ಸರ್. ನೋಡಿ, ಅವರು ಕಳೆದ ಬಾರಿ ಸೆಷನ್ ಟೈಮ್ನಲ್ಲಿ CT ರವಿ ಆಡಿರ್ತಕ್ಕಂಥ ಮಾತಿನ ವಿಚಾರವನ್ನ ಸಿಲ್ಲಿ ಅನ್ನುವ ಆ ಉಲ್ಲೇಖ ಇದೆಯಾ ಅಂತೇಳಿ ಆಡಿಯೋ ರೆಕಾರ್ಡ್ ಅನ್ನ ತೆಗೆದು ನೋಡಿದಾಗ ಅದ್ಯಾವುದೇ ಉಲ್ಲೇಖ ಇರೋದ್ರಿಂದ CT ರವಿ ಅವ್ರನ್ನ ಒಬ್ಬ ಶಾಸಕರನ್ನ ಒಂದೇ ಒಂದು ಪೊಲೀಸ್ ಇಲಾಖೆ ಅಲ್ಲಿನ ಆಡಳಿತ ಜಿಲ್ಲಾಡಳಿತ ಇಡೀ ರಾತ್ರಿ ಒಬ್ಬ ಶಾಸಕರನ್ನ ಜೀಪಲ್ಲಿ ಕೂರ್ಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ರಾತ್ರಿ ಎಲ್ಲ ಸುತ್ತಿಸಿ ಮತ್ತೆ ಅವರನ್ನ ಬೆಂಗಳೂರಿಗೆ ತಂದು ನಿಲ್ಸಿದ್ರಲ್ಲ, ಇದು ಯಾರೋ ಜವಾಬ್ದಾರಿ? ನಾಗರಿಕರಿಗೆ, ಸಾಮಾನ್ಯ ವ್ಯಕ್ತಿಗೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಇದೆಯಲ್ಲ, ಇವತ್ತಿನ ಆ ಕಲಾಪನ್ನು ಹಾಳು ಮಾಡಿದ್ದವ್ರೆ. ಇವತ್ತು ಬೆಳಗಾಂ ಕಲಾಪದ ಇವತ್ತು ತಪ್ಪು ಹೇಳಿಕೆ. ಅದಕ್ಕೋಸ್ಕರ ಮಹಿಳಾ ಕಾರ್ಡ್ ಅನ್ನು ಅಪ್ಲೈ ಮಾಡ್ಕೊಂಡಿದ್ದವ್ರೆ. ನೀವು ಭಾಷಣ ಮಾಡಕ್ ಬಂದಿಲ್ಲ, ಚರ್ಚೆ ಮಾಡಕ್ ಬಂದಿರಿ. ಅವ್ರು ನನ್ನ ಪ್ರಶ್ನೆ ಕೇಳಿದ್ದಾರೆ. ನೀವೇನ್ ಮಾತಾಡ್ಬೇಕು ಒಬ್ಬ ಮಹಿಳೆ ಕಾವೇರಿ ನದಿ ಈಗ ಶುರುವಾಗಿದೆ, ಸಮಯ ಸ್ಟಾರ್ಟ್ ಆಗಿರೋದು ಗೌರವವನ್ನು ಕೊಡುವಂತ ಪಾರ್ಟಿ ನಮ್ಮದೇ. ಒಂದು ನಿಮಿಷ, ಯಾಕೆ ಸರ್
ಒಂದು ನಿಮಿಷ ಸರ್, ನನಗೊಂದು ಪ್ರಶ್ನೆ ಕೇಳಿದ್ರಿ, ಏನೋ ಹೆಣ್ಮಕ್ಳು ಎಂಥದ್ದು ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಿ ಅಂತ. ಅದಲ್ಲ ಸರ್, ನನ್ನ ಮಾತಲ್ಲಿ ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು FSL ವರದಿ ಬಂದಾಗ CT ರವಿ ನಿನ್ಸಿರ್ತಕ್ಕಂಥದ್ದು ದೃಢಪಟ್ಟಿದೆ. ಅದನ್ನ ಸಿಲ್ಲಿ ಅಂತ ಹೇಳುವಂಥದ್ದು ಇದೆಯಲ್ಲ, ಮತ್ತೆ ಮಾತಿನ ಮಧ್ಯೆ ಬಾಯಿಗೆ ಬಂದಾಗ ಕಿರ್ಚೋದಿದೆಯಲ್ಲ, ಇದು ಸತ್ಯವನ್ನು ಸುಳ್ಳು ಮಾಡೋದಕ್ಕಾಗೋದಿಲ್ಲ. ಸತ್ಯವನ್ನು ಸುಳ್ಳು ಮಾಡೋದಕ್ಕಾಗೋದಿಲ್ಲ. ಏನಿದು? ಏನ್ ಬಿಹೇವಿಯರ್? ಅಲ್ಲ, ಬಿಜೆಪಿ ವಕ್ತಾರನ್ನು ಕಳಿಸಿದಾರೋ ಫೈಟಿಂಗ್ ಮಾಡಕ್ ಕಳಿಸಿದಾರೋ? ಬಿಜೆಪಿ ಚರ್ಚೆ ಮಾಡಕ್ ಕಳಿಸಿದಾರೋ ಅಥವಾ ಫೈಟಿಂಗ್ ಮಾಡಕ್ ಕಳಿಸಿದಾರೋ? ಏನಿದು? ಒಂದು ಡೆಕೋರಮ್ ಇದೆಯಾ? ಒಂದು ಡೆಕೋರಮ್ ಇದೆಯಾ ಸರ್? ನಮಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ತನಕ ಪೇಷನ್ಸ್ ಇರ್ಬೇಕಲ್ವಾ? ತಾಳ್ಮೆ ಕಳ್ಕೋಬೇಡಿ, ಸಮಯ ಇದೆ, ಇನ್ನ 1 ಗಂಟೆ ಟೈಮ್ ಇದೆ. ನಾಗೇಂದ್ರ ಸರ್, ಈಗ ಈ ಸಿದ್ದರಾಮಯ್ಯನವರ ಪದೇ ಪದೇ ಹೇಳಿಕೆ ಮತ್ತೆ DK ಅವರ ಈ ಹೇಳಿಕೆ ನೋಡಿದ್ರೆ ಮುಂದಿನ ನಡೆ ಏನಿರಬಹುದು DK ಅವರದ್ದು ಅಂದ್ರೆ ಇದು ಒಂದು ಕಡೆ. ಆದ್ರೆ ಈಗ DK ಮತ್ತೆ CM ಅವರ ಹೇಳಿಕೆ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? 5 ವರ್ಷ ನಾನೇ DK ಹೇಳ್ತಾ ಇರೋಂಥದ್ದು ಒಪ್ಪಂದ ಆಗಿದೆ ಅಂತೆ. ನಾವು ಇವತ್ತು ಏನೊಂದು ಕುರ್ಚಿ ಕದನದ ಬಗ್ಗೆ ಸಬ್ಜೆಕ್ಟ್ ತೊಗೊಂಡಿದ್ದೀರಾ. ಮೊದಲನೇದಾಗಿ ಸ್ವತಂತ್ರ ಬಂದು 75 ವರ್ಷಗಳು ಕಳೆದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಅನೇಕ ಸಂದರ್ಭಗಳಲ್ಲಿ ಪ್ರತ್ಯೇಕವಾದಂಥ ರಾಜ್ಯದ ಕೂಗು ತನಕನೂ ಹೋಗಿತ್ತು. ಮೂಲಭೂತ ಸೌಕರ್ಯಗಳಿಲ್ಲ ಅಂತಕ್ಕಂಥದ್ದಕ್ಕೆ ಸರಿಸುಮಾರು 500 ಕೋಟಿ ರೂಪಾಯಿ ವೆಚ್ಚ ಮಾಡಿ ಆ ಭಾಗದಲ್ಲಿ ಮತ್ತೊಂದು ವಿಧಾನಸೌಧವನ್ನು ಕಟ್ಟಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಜನಗಳ ಅಭಿವೃದ್ಧಿಗೆ ನಾವೇನಾದರೂ ಒಂದು ಮನ್ನಣೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಒಂದು ಸೌಧನ ಕಟ್ಟಿದ್ದು. ಇದು 13ನೇ ಅಧಿವೇಶನ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಪ್ರತಿ ಅಧಿವೇಶನದಲ್ಲೂ ಸರಿಸುಮಾರು ಒಂದು 20 ಕೋಟಿ ರೂಪಾಯಿ ತನಕ ಕೂಡ ನಮ್ಮ ಜನಗಳ ತೆರಿಗೆ ದುಡ್ಡನ್ನು ಖರ್ಚು ಮಾಡಿ ಚರ್ಚೆಗಳಾಗ್ತಾ ಇದೆ. ಇವತ್ತಿನ 13ನೇ ಅಧಿವೇಶನದಲ್ಲಿ ಅನೇಕ ಸಮಸ್ಯೆಗಳು, ಇವತ್ತು ಉತ್ತರ ಕರ್ನಾಟಕದ ಮುಖ್ಯವಾದ ಸಮಸ್ಯೆಗಳು ಕೈಗಾರಿಕೆ ಆಗಿರ್ಬೋದು ಅಥವಾ ನೀರಾವರಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಉದ್ಯೋಗಾವಕಾಶಗಳಾಗಿರ್ಬೋದು, ಈ ರೀತಿ ಅನೇಕ ಸಮಸ್ಯೆಗಳಿತ್ತು. ಅಂಥ ಸಮಸ್ಯೆ, ಗಂಭೀರವಾದಂಥ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದು ಮೊದಲನೇದು. ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ, ಕೇವಲ ಈ ಸದನದಲ್ಲಿ ಒಂದೇ ಒಂದು ಕೂಗಾಗಿದ್ದು ನಿಮ್ಮ ಕುರ್ಚಿ ಗಟ್ಟಿನ ಇಲ್ವಾ, ಕುರ್ಚಿ ಗಟ್ಟಿನ ಇಲ್ವಾ. ಜನಗಳು, ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ನಿರೀಕ್ಷೆ ಇಟ್ಕೊಂಡಿದ್ದರು ಅಂದರೆ ಒಂದು ಉತ್ತಮ ಅಂತ ನಮಗೇನಾದರೂ ಕಷ್ಟ ಕಾಲದಲ್ಲಿ ನಮಗೇನಾದರೂ ಸಹಾಯ ಆಗ್ಬೋದು ಅಂತ. ಸರಿಸುಮಾರು 65 ಸಂಘಟನೆಗಳು, ದಯಮಾಡಿ ಇದನ್ನು ತಿಳ್ಕೊಳ್ಳಿ, 65 ಸಂಘಟನೆಗಳ ಭಾಗದಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತವೆ ಅಂತಂದರೆ ಜನಗಳಲ್ಲಿ ಸಮಸ್ಯೆಗಳು ಎಷ್ಟಿದೆ ಅಂತಕ್ಕಂಥದ್ದು ಈ ಒಂದು ಆಡಳಿತ ಪಕ್ಷಕ್ಕೆ ಇವತ್ತು ಅರಿವಿಲ್ಲ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಮಾನ್ಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು ಕೂಡ ಇರ್ತಕ್ಕಂಥ ಭಾಗ, ಸರಿಸುಮಾರು 8 ಬಾರಿ ಗೆದ್ದಿದ್ದಾರೆ. ಇವತ್ತು ಆಯಾ ಕ್ಷೇತ್ರಗಳ ಪರಿಸ್ಥಿತಿ ದಯಮಾಡಿ ಏನಿದೆ ಅಂತಕ್ಕಂಥದ್ದು ನೋಡಲೇಬೇಕಾಗುತ್ತೆ. ಪದೇ ಪದೇ ಆ ಕೂಗು ಬರ್ತಾ ಇರ್ತಕ್ಕಂಥ. ಇವತ್ತು ತಾವು ಕರೆದಿರ್ತಕ್ಕಂಥದ್ದು ಈ ಕುರ್ಚಿ ಕದನದ ವಿಷಯದಲ್ಲಿ ನಾನು ಒಂದೇ ಒಂದು ಮಾತನ್ನು ಕೇಳ್ತಾ ಇದ್ದೀನಿ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಪದವನ್ನು ಬಳಕೆ ಮಾಡ್ತಾರೆ, ಏನು ಹೈಕಮಾಂಡ್. ಅದು ಅವ್ರ ನಾಯಕರಾಗಿರ್ಬೋದು ಅಥವಾ ಅವರ ವಕ್ತಾರರಾಗಿರ್ಬೋದು, ಪಕ್ಷಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿ ಆಗಿರ್ಬೋದು, ಹೈಕಮಾಂಡ್ ಅಂತ 1000 ಸತಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕುರ್ಚಿ ಕದನ ಶುರುವಾಗಿ 2.5 ವರ್ಷದಿಂದ ಕೂಡ ದಿನನಿತ್ಯ 1000 ಮೇಲೆ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವರ ರಾಷ್ಟ್ರೀಯ ಅಧ್ಯಕ್ಷರೇ ಬಂದು ಹೇಳಿದ್ರು, ಬಾಯಿ ಮುಚ್ಕೊಂಡಿರ್ಬೇಕು ಯಾರು ಕೂಡ ಅಂತ. ಯಾವಾಗ ಬಾಯಿ ಮುಚ್ಕೊಂಡಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು, ಆವಾಗಿಂದ ಇನ್ನೂ ಜಾಸ್ತಿ ಮಾಡಿದ್ರು ಈ ವಿಚಾರವನ್ನು. ಎಲ್ಲಿದೆ ನೀವು ಹಾಗಾದರೆ ನಿಮ್ಮ ಹೈಕಮಾಂಡು? ಎಲ್ಲಿದೆ ನಿಮ್ಮ ಶಿಸ್ತು? ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಟ್ಟಿದ್ದಂಥ ಗೌರವ ಏನಾಗಾದರೆ? ಪಕ್ಷದಲ್ಲಿ ನೀವು ಪದೇ ಪದೇ ಈಗಲೂ ಹೇಳ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತಾಗಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಇಷ್ಟು ದಿನ ಜನಗಳನ್ನ ತಪ್ಪಿಸೋದಕ್ಕೆ ನಿಮ್ಮಲ್ಲಿ ಏನಾದರೂ ಈ ಅಗ್ರಿಮೆಂಟ್ ಆಗಿದೆ ಅಂತ ಇವತ್ತು ನೀವು ಒಪ್ಕೊಳ್ಳೋದೇ ಆದರೆ, ಇಷ್ಟು ದಿನ ಕಾಲಹರಣ ಯಾಕೆ ಮಾಡಿದ್ರಿ? ಜನಗಳಿಗೆ ತಪ್ಪಿಸಿದ್ರ? ಅಭಿವೃದ್ಧಿ ವಿಷಯದಲ್ಲಿ ಎಷ್ಟು ಕುಂಠಿತ ಆಯಿತು ಈ ವಿಷಯದಲ್ಲಿ ಅಂತಕ್ಕಂಥದ್ದು ಇವ್ರಿಗೇನಾದರೂ ಅರಿವು ಇದೆಯಾ? ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇತ್ತು. ಆದರೆ ಸಾಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳ್ತಾರೆ ಹೈಕಮಾಂಡ್ ನನ್ನ ಪರ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಒಂದು ಕಡೆ ಹೇಳಿ ಹೈಕಮಾಂಡ್ ನನ್ನ ಪರ ಇದೆ ಅಂತಕ್ಕನ್ನೋದಾದರೆ ಇವರಲ್ಲಿ ಸಮನ್ವಯತೆ ಕೊರತೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು. ಎರಡನೇದು, ಸನ್ಮಾನ್ಯ DK ಶಿವಕುಮಾರ್ ಅವರು ಪದೇ ಪದೇ ನಮ್ಮಲ್ಲಿ ಬಣಗಳಿಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, 140 ಜನ ಒಂದಾಗಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ. 20 ಜನ, 30 ಜನ, 40 ಜನ, 50 ಜನ, 60 ಜನ. ಸರ್, ನಮ್ಮ ತೆರಿಗೆ ಹಣಗಳಲ್ಲಿ ಇವರು ಔತಣಕೂಟಗಳನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು, ಇವರು ಎಂಜಾಯ್ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ಪಕ್ಷದ ಆಂತರಿಕ ವಿಚಾರವನ್ನು ನಿಮ್ಮಷ್ಟಿಗೆ ನೀವೇ ಬಯಲಿಗೆ ತಂದು ಮಾಧ್ಯಮಗಳ ಬಗ್ಗೆ ಹೇಳ್ತಾರೆ ನೀವು ಸೃಷ್ಟಿ ಮಾಡಿರೋದು ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಅಂತಕ್ಕಂಥವ್ರು ಭಯನೂ ಇಲ್ಲ. 7 ಕೋಟಿ ಜನ ಕಣ್ಮುಂದೆ ನೋಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳೇ ಇದಕ್ಕೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ. ಆದರೆ ಮತ್ತೆ ನಾಳೆ ಬೆಳಿಗ್ಗೆ ಕೇಳಿ ತಿರುಗಿ ನಾಳೆ ಬೆಳಿಗ್ಗೆ ಅದೇ ಪರಿಸ್ಥಿತಿ, ನಾನು ಸಿ ಎಮ್ಮು ಮಾತುಕತೆ ಆಗಿದೆ, ಇದು ಅಗ್ರಿಮೆಂಟ್ ಆಗಿದೆ ಅಂತ. ಕೆಲವರು
ಕೆಲವರು ಹೇಳ್ತಾರೆ ನೀವಿರಲ್ಲಿ ಸಂಖ್ಯಾಬಲ ಇಲ್ಲ ಅಂತೇಳಿ, ಕೆಲವರು ಸಂಖ್ಯಾಬಲ ಇದೆ ಅಂತಾರೆ, ಕೆಲವರು ನಮ್ಮ ಒಂದು ಗುಂಪಲ್ಲಿ ಇಷ್ಟು ಜನ ಇದ್ದಾರೆ, ನಮ್ಮ ಗುಂಪಲ್ಲಿ ಇಷ್ಟು ಜನ ಇದ್ದಾರೆ, ಮಧ್ಯದಲ್ಲಿ ದಲಿತರ ಕೂಗು ಅಂತಕ್ಕಂಥ ಒಂದು ಮಾತನ್ನು ಬರುತ್ತೆ, ಮತ್ತು ಮೂಲದವರು ಹೊರಗಿನವರು ಅಂತಕ್ಕಂಥ ವಲಸಿಗರು ಅಂತಕ್ಕಂಥದ್ದು ಬರುತ್ತೆ. ಇವೆಲ್ಲ ಕೂಡ ನನ್ನ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಜನಗಳನ್ನ ಇವರು ಅಭಿವೃದ್ಧಿಗೆ ಯಾವೊಂದು ಫ್ರೀ ಸ್ಕೀಮ್ಗಳು ಹಾಕ್ಕೊಂಡಿದ್ರು, ಇವರು ಶಾಸಕರುಗಳೇ ಹೇಳ್ತಾ ಇದ್ರು ಶಾಶ್ವತ ಪರಿಹಾರ ಯೋಜನೆಗಳಿಗೆ ನಾವು ಹಣ ಇಲ್ಲ ಅಂತಕ್ಕಂಥದಕ್ಕೆ ಕಾರಣ ಈ ಫ್ರೀ ಬೀಸ್ ಅಂತಕ್ಕಂಥದ್ದನ್ನು ಇದನ್ನು ಕವರ್ ಮಾಡೋದಕ್ಕೆ ಜನಗಳಿಗೆ ಆಯಾ ಕಾಲಘಟ್ಟಕ್ಕೆ ಒಂದೊಂದು ಸಮಸ್ಯೆಗಳನ್ನ ಉದ್ಭವ ಮಾಡಿಸಿ ಜನಗಳನ್ನ ದಿಕ್ತಪ್ಪಿಸಿ ಕಾಲಹರಣ ಮಾಡಿ 2.5 ವರ್ಷಗಳ ಕಾಲ ತಳ್ಕೊಂಡ್ಬಂದಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ರಾಜ್ಯದ ಜನತೆ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇವರು ಪಾಠ ಕಲಿಸ್ತಕ್ಕಂಥ ಕಾಲ ಅತಿ ಹತ್ತಿರದಲ್ಲಿದೆ. ಯಾಕೆ ಅಂತಂದರೆ ಉತ್ತರ ಕರ್ನಾಟಕ, ನಾವು ಆಗಲೇ ಒಂದು ಮಾತನ್ನು ಹೇಳಿದೆ, 75 ವರ್ಷಗಳಾದರೂ ಕೂಡ ಯಾವ ಮೂಲಭೂತ ಸೌಕರ್ಯಗಳು ಬಸ್ ಇಲ್ಲ ಇವತ್ತಿನ ಚರಂಡಿಗಳಿಲ್ಲ, ಇವತ್ತಿನವರೆಗೂ ರಸ್ತೆಗಳಿಲ್ಲ, ಇವತ್ತಿನವರೆಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ನೀವು ಎಲ್ಲಾದರೂ ಬಹಿರ್ ಪ್ರದೇಶಕ್ಕೆ ಹೋಗಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದನ್ನು ಇವತ್ತು ಕೂಡ ಮಾನ್ಯ ಕಾಂಗ್ರೆಸ್ ಹೋಗ್ತಾ ಇರೋದಕ್ಕೆ ಅಂಕಿಅಂಶಗಳು ಕೊಡಬೇಕಾಗ್ತದೆ. ಇಂಥ ಜ್ವಲಂತ ಸಮಸ್ಯೆಗಳು ಇಟ್ಕೊಂಡು ಕಾಲಹರಣ ಮಾಡಿರ್ತಕ್ಕಂಥ ರಾಜ್ಯದಿಂದ ಸ್ಪಷ್ಟವಾಗಿ ಗಮನಿಸಿದ್ದಾರೆ. ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ದಿನಗಳು ಹತ್ತಿರದಲ್ಲೇ ಇದೆ ಅನ್ನೋದು ಮಾತ್ರ ಸ್ಪಷ್ಟಪಡಿಸಕ್ಕೆ ಇಚ್ಛೆಪಡ್ತೀನಿ. ಆತ್ಮಾನಂದ ಅವರ, ಈಗ ವಿಪಕ್ಷದಲ್ಲಿ ತಾವಿದ್ರಿ, ಈಗ ಅಧಿವೇಶನದಲ್ಲಿ ಆಡಳಿತದಲ್ಲಿರುವಂಥ ಸರ್ಕಾರವನ್ನು ಕಟ್ಟಿ ಹಾಕಿದ್ವಿ ಅನ್ನುವಂಥ ಆ ತೃಪ್ತಿ ನಿಮಗಿದೆಯಾ? ಖಂಡಿತವಾಗ್ಲೂ ಇದೆ ಸರ್. ಕಾಂಗ್ರೆಸ್ನ ಈ ಧೋರಣೆಗಳನ್ನು ಇವತ್ತು ಸಿದ್ದರಾಮಯ್ಯನವರ ಒಂದು ಉದ್ದಟತನ ಆಗ್ಬೋದು, ಎಲ್ಲರನ್ನ ಗದರಿಸಿ ಮಾತಾಡುವಂಥದ್ದಾಗ್ಬೋದು, ಯತ್ನಾಳ್ ಅವರ ಒಂದು ಹೇಳಿಕೆಗೆ ಸಂವಿಧಾನವನ್ನೇ ನಾನು ಅರ್ಧಿ ಕುಡ್ಕೊಂಡು ಬಿಟ್ಟಿದ್ದೀನಿ ಎನ್ನುವಂಥ ಸಿದ್ದರಾಮಯ್ಯನವರು ಎಲ್ಲೋ ಅಧಿಕಾರದ ಒಂದು ಹಪಾಹಪಿಯಲ್ಲಿ ಗೊಂದಲಕ್ಕೀಡಾಗಿದ್ದನ್ನು ಇವತ್ತು ಸದನ ನೋಡಿದೆ. ಆರ್ಟಿಕಲ್ 15, 16 ಮತ್ತು 16 ಕಾಲಂ ಅನುಚ್ಛೇದ 4B ಏನು ಹೇಳುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸೋಕ್ಕೆ ಯಾರು ಎಷ್ಟು ಇದನ್ನು ಮುಜುಗರಕ್ಕೀಡಾಗಿದ್ರು ಅನ್ನುವಂಥದ್ದು ಸದನ ನೋಡಿದೆ. ಮತ್ತು ಅವ್ರ ಮಗನ ಹತ್ರ ಇವತ್ತು ಅವರ CM ಕುರ್ಚಿ ಭದ್ರಪಡಿಸೋಕ್ಕೆ ಯತೀಂದ್ರ ಅವರು ಮಾಡಿದಂಥ ಹೇಳಿಕೆಯಿಂದ 2 ದಿನ ಕಲಾಪ ಅಡ್ಡಿಪಡಿಸಿದ್ದು. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಖಂಡಿತವಾಗಲೂ ಆ ಒಂದು ಗಟ್ಟಿತನ ಎಲ್ಲೋ ಹೋಗಿದೆ. ಹಾಗಾಗಿ ಅವರ ಬಣಗಳು ಸೃಷ್ಟಿಯಾಗಿದೆ. ಒಳ್ಳೆ ಆಡಳಿತ ಕೊಡಬೇಕಾದಂಥ ಸಿದ್ದರಾಮಯ್ಯನವರು ಕುರ್ಚಿಗೆಲ್ಲೋ ಅಂಟ್ಕೊಂಡಿದ್ದಾರೆ ಅನ್ನುವಂಥದ್ದು ನಮ್ಮ ಒಂದು ಈ ನಿಟ್ಟಿನಲ್ಲಿ. ದ್ವೇಷ ಭಾಷಣದ ವಿಧೇಯಕಕ್ಕೆ ನಿಮ್ಮ ವಿರೋಧ? ಇವತ್ತು ದ್ವೇಷ ಭಾಷಣ ಅನ್ನುವಂಥದ್ದು ಇವತ್ತು ವಿಧೇಯಕವನ್ನು ಮಂಡಿದ್ದಾರೆ. ಅದ್ರ ಫಲವನ್ನು ಈ ರಾಜಕೀಯ ಪಕ್ಷದ ನಾಯಕರುಗಳೇ ಉಣ್ಬೇಕಾಗುತ್ತೆ ಒಂದಿನ. ಸಿದ್ದರಾಮಯ್ಯನವರೇ ಒಂದು ಕಡೆ ಹೋಗಿ ಭಾಷಣ ಮಾಡ್ತಾರೆ, ಏನು ಹಿಂದೂ ಧರ್ಮದಲ್ಲಿ ಅಶಾಂತಿ ಇದೆ, ಕ್ರೋಧ ಇದೆ, ಮುಸ್ಲಿಂ ಧರ್ಮದಲ್ಲಿ ಶಾಂತಿ ಇದೆ ಅನ್ನುವಂಥದ್ದು ಇದು ಯಾವ ವಿಧೇಯಕಕ್ಕೆ ಬರ್ತದೆ? ಯಾವ ಪ್ರಚಾರ, ಯಾವ ಭಾಷಣ ಮಾಡಿದ್ರು ಹಂಗಾದ್ರೆ ಸಿದ್ದರಾಮಯ್ಯನವರು? ಅದ್ರ ಉಲ್ಲೇಖ ಆಗಬೇಕಲ್ಲ ಮುಂದಿನ ದಿನಗಳಲ್ಲಿ. ಇವ್ರ ಭಾಷಣ ಏನಾಗುತ್ತೆ? ಬ್ರದರ್ ಅಂತಾರೆ ಒಂದು ಸಮುದಾಯವನ್ನು, ಅದಕ್ಕೇನಂತ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಧೇಯಕವನ್ನು, ಭಾಷಣದ ವಿಧೇಯಕವನ್ನು ತಂದು ಇವತ್ತು ಅದನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಮುಂದಿನ ರಾಜಕಾರಣದ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇವರ ಶಾಸಕರೇ ಅನೇಕ ಬಾರಿ ಧರ್ಮಗಳ ನಡುವೆ ತಂದು ಒಡ್ಡದಂಥ ಹೇಳಿಕೆಗಳಿಂದ ಇವತ್ತು ಕರ್ನಾಟಕ ಅನೇಕ ಯುವಕರನ್ನು ಕಳ್ಕೊಂಡಿದೆ. ಕ್ರೋಧಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ, ಗಲಭೆಗಳಿಗೆ ಎಡೆಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಎದುರಿಗೆ ಮೈಸೂರಿನ ಹಗರಣ ಆಗ್ಬೋದು, ಹುಬ್ಬಳ್ಳಿ ಹಗರಣ ಆಗ್ಬೋದು, ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಯಾವುದೋ ನಮ್ಮ ಅವರದೇ ಶಾಸಕರ ಕ್ಷೇತ್ರದಲ್ಲಾದಂಥ ಗಲಾಟೆ ಆಗ್ಬೋದು. ಹೀಗಾಗಿ ಒಂದು ಧರ್ಮದವರು ಇವತ್ತು ಹೇಗೆ ಇನ್ನೊಬ್ಬ ಅನ್ಯ ಧರ್ಮರ ಮೇಲೆ ಬೀಳ್ತಾ ಇರುವಂಥ ಹೇಳಿಕೆಗಳು ಇವೆಲ್ಲವೂ ಕೂಡ ದ್ವೇಷ ಭಾಷಣದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಎಡವಟ್ಟಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇವತ್ತು ವಿಧೇಯಕ ಮಂಡನೆ ಆಗಿದೆ ಆಗಲಿ. ಹಾಗಾಗಿ 20 ಏನು ಅವರ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ತರಾತುರಿಯಲ್ಲಿ ಎಲ್ಲದೂ ಚರ್ಚೆ ಆಗದಂಗೆ ಇವತ್ತು ಪಾಸ್ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ನಂತರ ಇವತ್ತು ಬೆಂಗಳೂರು ಬಂದ ತಕ್ಷಣವೇ ಅವರ ನಿಜವಾದಂಥ ಹೋರಾಟ, ಈ ಗುದ್ದಾಟ ಎಲ್ಲವೂ ಮತ್ತೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ಏನು ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಇವತ್ತು ಹೇಳೋರು, ಹಾಗಾದರೆ 2 ವರ್ಷ ಅವ್ರ ಪರವಾಗಿ ಇರಲಿಲ್ವಾ ಹೈಕಮಾಂಡು? ಇವತ್ತು ನನ್ನ ಪರವಾಗಿದೆ ಅಂತಂದರೆ ಸಿದ್ದರಾಮಯ್ಯನವ್ರ ಪರವಾಗಿ ಹಾಗಾದ್ರೆ ಹೈಕಮಾಂಡ್ ಇಲ್ಲ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವ್ರು ಒಬ್ಬರೇನಾ ಅವ್ರ ಪರ ಇರೋದು? DK ಶಿವಕುಮಾರ್ ಅವರು ಈ ಪಕ್ಷದ ಅಧ್ಯಕ್ಷರು, ಅವ್ರ ಪರ ಇಲ್ಲ ಅಂತನಾ? ಹಾಗಾದರೆ ಕೆಲಸ ಮಾಡಲಿಲ್ವಾ DK ಶಿವಕುಮಾರ್ ಅವರು? ನಾವೆಲ್ಲ ಒಗ್ಗಟ್ಟಿನಿಂದಿದ್ದೇವೆ, ನಾವೆಲ್ಲ ಒಂದೇ ಬಣ ಅನ್ನುವಂಥವ್ರು ಇವತ್ತು ಸಿದ್ದರಾಮಯ್ಯನವರು ನನಗೆ ಕೃಪಾ ಕಟಾಕ್ಷ ಇದೆ ಸಿದ್ದರಾಮಯ್ಯ ಬಿಟ್ಟರೆ DK ಬಿಟ್ಟರೆ ಬೇರೆ ಯಾರು ಆಕಾಂಕ್ಷಿ ಇಲ್ವಾ ಅನ್ನುವಂತ ನಿಮ್ಮ ಪ್ರಶ್ನೆ ಕರೆಕ್ಟ್ ಅಲ್ಲ? ಹೌದು, ಖಂಡಿತವಾಗ್ಲೂ. ಇವತ್ತು ಸತೀಶ್ ಯಾಕೆ DK ಅವರು ಒಬ್ಬರನ್ನ ಬಿಟ್ಟಿದ್ದೀರಿ? ಬೇರೆ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಎಲ್ಲರೂ ಆಕಾಂಕ್ಷಿಗಳು ನೋಡಿ ಸರ್. ಇವತ್ತು ಮಾನ್ಯ JDS ಮಿತ್ರರು ಹೇಳ್ದಂಗೆ ಅವರ
ಯಾವುದು ಕುಂದೂರು ಶಾಸಕರಾದಂಥ ಶರಣಗೌಡ ಅವರು ಒಂದು ಮಾತನ್ನು ಹೇಳ್ತಾರೆ ಸದನದಲ್ಲಿ. ಒಬ್ಬ ಯುವಕ ಹೇಳ್ದಂಥದ್ದು ಒಂದು ಅವರ ಪಕ್ಷದ ಪಕ್ಷಪಾತವನ್ನು ಮಾಡ್ತಾ ಇದ್ದಾರೆ ಸ್ಪೀಕರ್ ಅನ್ನೋದನ್ನು ನೇರವಾಗಿ ಸದನದಲ್ಲಿ ಮಾತಾಡಿದ್ದಾರೆ. ನನಗೆ ಅವಕಾಶವನ್ನು ಕೊಡದೆ ಬೇರೆಯವರಿಗೆಲ್ಲರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ನಾನು ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಶಾಸಕ, ನನ್ನ ಜನಕ್ಕೆ ಇರುವಂಥ ಸಮಸ್ಯೆಗಳನ್ನು ಹೇಳಲಿಕ್ಕೆ ನೀವು ಅವಕಾಶನೇ ಕೊಡ್ತಾ ಇಲ್ಲ ಅಂತೇಳಿ ಸ್ಪೀಕರ್ ಸಭಾಪತಿಗಳಿಗೆ ಹೇಳದಂಥ ಮಾತು. ಈ ಸದನವನ್ನು ಯಾವ ರೀತಿ ತರ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಇಡೀ ಸದನದಲ್ಲಿ ಎಲ್ಲೋ ಒಂದು ಕಡೆ ಕುರ್ಚಿಯ ಗುದ್ದಾಟದಲ್ಲೇ ನಿರತರಾಗಿ ಈ ಕಲಾಪವನ್ನು ಹಾಳು ಮಾಡಿದ್ದು. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಎಷ್ಟು ದಿನ ನೋಡಬೇಕಾಗುತ್ತೋ ಅನ್ನೋದು ನಮ್ಮ ಚಿಂತೆ. ದರ್ಶನ್ ಅವರು, ಈಗ ಈ ಕಾಂಗ್ರೆಸ್ ಪಕ್ಷ ಅನ್ನೋದು ಅತಿ ದೊಡ್ಡ ಪಕ್ಷ ಕರ್ನಾಟಕದಲ್ಲಿ. ಸೊ ಇದೆಲ್ಲ ಸ್ಪಷ್ಟ ಬಹುಮತ ಇದ್ರೂ ಕೂಡ ಈ ಒಪ್ಪಂದ ಯಾಕೆ ಅವಶ್ಯಕತೆ ಇತ್ತು ಅಂತೇಳಿ, ಯಾಕೆ ಅವಶ್ಯಕತೆ ಇದೆ, ಒಪ್ಪಂದ ಯಾಕೆ ಮಾಡ್ಕೊಳ್ಬೇಕಾಗಿತ್ತು? ಮೊದಲಿಗೆ ಬಿಜೆಪಿ ವಕ್ತಾರರಲ್ಲಿ ಒಂದು ರಿಕ್ವೆಸ್ಟು, ತುಂಬ ಹೇಳಿದ್ದಾರೆ ಅವರು, JDSನವರು ಮಾತಾಡಿದ್ದಾರೆ. ನಾನು ತಾಳ್ಮೆಯಿಂದ ಇಬ್ಬರನ್ನೂ ಆಲಿಸಿದ್ದೀನಿ. ದಯವಿಟ್ಟು ನಾ ಮಾತನಾಡಬೇಕಾದ್ರೆ ಏನಾದ್ರು ಇದ್ದರೆ ನೀವು ಬರ್ಕೊಳ್ಳಿ. ಈ ಚರ್ಚೆ ಮೊದಲು ಯಾವ ವಿಚಾರ ನನಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಲಿಲ್ಲ ಸರ್. ನಾವೆಲ್ಲ ಬಂದಿರೋದಿಲ್ಲಿ ಮಾತುಕತೆ ಮಾಡೋದಕ್ಕೆ, ಯಾವುದೇ ಕಿತ್ತಾಟ ಮಾಡಲಿಕ್ಕಲ್ಲ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಒಂದು ಸರ್ ನೋಡಿ, ನಾನು ಮೊದಲು ಹೇಳಿದೆ, ಯಾವುದೇ ಒಂದು ಒಪ್ಪಂದನೋ ಅಥವಾ ಯಾವುದಾದ್ರು ಒಂದು ಚರ್ಚೆನೋ, ಒಂದು ಪಕ್ಷ ಅಂದಾಗ ಅದರದ್ದೇ ಆದಂಥ ಒಂದು ಚೌಕಟ್ಟುಗಳಿರ್ತದೆ. ಆ ಚೌಕಟ್ಟಿನಲ್ಲಿ ನಮ್ಮ ನಾಯಕರು CWC ಇದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನಿದೆ, ಅದು ಯಾವ ನಿರ್ಧಾರ ತಗೊಳ್ತದೆ ಅದಕ್ಕೆ ಶಾಸಕರಾಗಲಿ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಪ್ರತಿಯೊಬ್ಬರು ಬದ್ಧರಾಗಿರ್ತಾರೆ. ಮತ್ತು ಇದು 23ರಲ್ಲಿ ಯಾವ ಚರ್ಚೆ ನಡೆದಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ನಾನು ಅವಾಗಲೂ ಅಂದೆ, ಈಗೇನಾದ್ರು ನಾವು ಅದನ್ನೇ ಡಿಗ್ ಮಾಡ್ತಾ ಹೋದರೆ ಅದರಿಂದ ಯಾವುದೇ ರೀತಿಯಾದಂಥ ಉತ್ತರ ಅನ್ನುವಂಥದ್ದು ಬರೋದಿಲ್ಲ ಸರ್. ಆಮೇಲೆ ಇವಾಗ ಗ್ಯಾರಂಟಿ ವಿಚಾರವನ್ನು ಅವಾಗ ಎತ್ತಿದ್ರು ಅವರು. ಸರ್ ನೋಡಿ, ಇವತ್ತು ಮಹಿಳೆಯರು ಎಲ್ಲರೂ ಬಸ್ನಲ್ಲಿ ಉಚಿತವಾಗಿ ಹೋಗ್ತಾ ಇದ್ದಾರಲ್ಲ ಸರ್. ಮತ್ತು ಇವತ್ತು ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿದ್ದು ಮನಮೋಹನ್ ಸಿಂಗ್ ಅವರು 2013ರಲ್ಲಿ. ಆ ಮುಖೇನ ಮತ್ತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ 10 kg ಅಕ್ಕಿ ಕೊಡ್ತೀವಿ ಅಂತಂದ್ವಿ. ಇವತ್ತು ನಾವೇನು ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಿದ್ವಿ, ಅದು ತಲುಪ್ತಾ ಇದೆಯಲ್ಲ ಸರ್. ಒಂದು ನಿಮಿಷ ಪ್ಲೀಸ್ ಹಾಳು ಮಾಡಬೇಡಿ ಪ್ಲೀಸ್ ಸರ್, ರಿಕ್ವೆಸ್ಟ್ ಏನೇ ಇರಲಿ ಆಮೇಲೆ ಹೇಳಿ ಸರ್. ಅಕ್ಕಿ ಕೂಡ ನೋಡಿ ಪ್ಲೀಸ್, ಅಕ್ಕಿಯನ್ನ ಕೊಡಬೇಕು ಅಂತ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇವರೇ. ಇದು ಮತ್ತೆ ಈ ರೀತಿ ಕಿಚ್ಚೋದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ, ಪ್ಲೀಸ್ 10 kg ಅಕ್ಕಿಯನ್ನ ಇವತ್ತಿನವರೆಗೂ ಕೊಟ್ಟಿಲ್ಲ ಅನ್ನಭಾಗ್ಯದಲ್ಲಿ. ಈ ರೀತಿ ಸರ್ಕಾರದ 5 kg ಅಕ್ಕಿಯನ್ನ ಬಿಟ್ರೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವ್ರ ಸರ್ಕಾರ 5 kg ಅಕ್ಕಿಯನ್ನ ಒಂದು ಸಲ ಕಾಸು ಕೊಡ್ತೀರಿ, ಒಂದ್ಸಲ ರಾಗಿ ಕೊಡ್ತೀರಿ, ಒಂದ್ಸಲ ವೆರಿ ಬ್ಯಾಡ್ ಜೋಳ ಕೊಡ್ತೀರಿ. ಹೀಗಾಗಿ ನೀವು ಹೇಳಿದಂತ ಮಾತಾಡ್ಕೊಂಡ್ಬಿಟ್ಟು ಆರಾಮಾಗಿ ಟೀ ಕುಡಿರಿ. ಸರ್ ಹಾಗೆ ಇವತ್ತು ವಿದ್ಯುತ್ನ ನಾವು ಕೊಡ್ತೀವಿ ಅಂತೇಳಿ ಅದರಲ್ಲಿ ಈಗ ವಿಶೇಷ ಚರ್ಚೆ ಆಗ್ತಾ ಇದೆ ರೇಷನ್ ಕಾರ್ಡ್ ವಿಚಾರ ಬಗ್ಗೆ. ನೋಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ ಇವತ್ತು BPL ಕಾರ್ಡ್ಗಳು ಅಥವಾ APL ಕಾರ್ಡ್ಗಳು ಅಂತೇಳಿ ಇದಾಗಿದೆ, ಆ ಗೈಡ್ಲೈನ್ಸ್ ಅಲ್ಲಿ ನಡೀತಾ ಇರೋದು. ಸೊ ಅದು ಬಿಟ್ರೆ ನಮ್ಮ ಅದಕ್ಕೂ ಇವತ್ತು ಮುನಿಯಪ್ಪನವ್ರು ಹೇಳಿದ್ದಾರೆ, ನಿಮ್ಗೇನಾದ್ರು ಆ ರೀತಿ ನಿಮ್ಮ ಯೋಗ್ಯರಾದವರಿಗೆ BPL ಕಾರ್ಡ್ ಬೇಕು ಅಂತ ಇದ್ದ ಪಕ್ಷದಲ್ಲಿ ಅದೇನಾದ್ರು ತಪ್ಪಾಗಿದ್ರೆ ನೀವು ಹೋಗಿ ತಹಶೀಲ್ದಾರ್ ಕಚೇರಿಗಳಲ್ಲಿ ಸರಿ ಮಾಡಿಸ್ಕೊಳ್ಳಿ ಅನ್ನುವಂಥದ್ದನ್ನ ಅದಕ್ಕೂ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ಗೃಹಲಕ್ಷ್ಮಿ ವಿಚಾರ ಕೇಳಿದ್ದೆ ಒಳ್ಳೆಯದು. ಅವರೊಬ್ಬರು ತೆಂಗಿನಕಾಯಿ ಅನ್ನೋರು ವಿಚಾರ ಎತ್ತಿದ್ರು. ಹಣಕಾಸು ಇಲಾಖೆನೆಲ್ಲ ಇದೆ, 2 ತಿಂಗಳದ್ದು ಕೊಡೋದಕ್ಕಾಗಿಲ್ಲ. ಆಯಿತು, ಇವತ್ತು BJPನವರು ಇಷ್ಟೆಲ್ಲ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರಲ್ಲ ಸರ್. ಅವತ್ತಿನ ದಿನ ಗ್ಯಾರಂಟಿ ಅನುಷ್ಠಾನಕ್ಕೆ ತರುವಂಥ ಸಂದರ್ಭ ಅಥವಾ ಬಿಫೋರ್ ಎಲೆಕ್ಷನಲ್ಲಿ ಗ್ಯಾರಂಟಿ ಕೊಟ್ಟರೆ ಸೋಂಬೇರಿಗಳಾಗ್ತಾರೆ, ಗ್ಯಾರಂಟಿ ಕೊಟ್ಟರೆ ಸರ್ಕಾರ ದಿವಾಳಿ ಆಗುತ್ತೆ, ಇವ್ರ ಕೈಲಿ ಕೊಡೋದಕ್ಕೆ ಆಗಲ್ಲ ಅಂತೇಳಿ ಇವತ್ತು ದೇಶಾದ್ಯಂತ ಯಾರು ಕಾಪಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯ. ಹಾಗೇನಾದ್ರು ನಾವು ಜನಗಳಿಗೆ ಮೋಸ ಮಾಡಿದ್ರೆ ಸರ್, ಜನರ ಆಕ್ರೋಶ ಅನ್ನೋದು ಹೇಗಿರ್ತದೆ. ಆದರೆ ಜನಗಳಿಗೂ ಗೊತ್ತು ಈ ಸರ್ಕಾರದ ಮೇಲೆ ನಂಬಿಕೆ ಇಡೋಣ, 2 ತಿಂಗಳು ನಿಧಾನ ಆದರೂ ತಲುಪ್ತದೆ ಅನ್ನುವಂಥ ಒಂದು ವಿಚಾರ. ಮತ್ತು ನಮ್ಮ ಹಿರಿಯರು JDS ವಕ್ತಾರ ಅಣ್ಣ ಹೇಳ್ತಾ ಇದ್ರು, ಕಲ್ಯಾಣ ಕರ್ನಾಟಕ ನೀವೆಲ್ಲ ಇಷ್ಟು ವರ್ಷ ಅಧಿಕಾರಕ್ಕೆ ಬಂದಿರಿ. ಹೌದು, ಈ ದೇಶದಲ್ಲಿ 96ನೇ ಇಸ್ವಿನಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ರಲ್ಲ, ಸೊ ಅವರ ಒಂದು ಕೊಡುಗೆನೂ ಹೇಳಬೇಕಲ್ಲ. 2 ಬಾರಿ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರ ಕೊಡುಗೆನೂ ಹೇಳಬೇಕಲ್ಲ ಸರ್. ಇವತ್ತು ಆರ್ಟಿಕಲ್ 371J ಪ್ರಕಾರ ಮನಮೋಹನ್ ಸಿಂಗ್ ಅವರು 3,000 ಕೋಟಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟಿದ್ರು ಸರ್. ನಮ್ಮ ಸರ್ಕಾರ ಬಂದು ಈ ಬಜೆಟಲ್ಲೇ ನಾವು 11,700 ಕೋಟಿ ಮತ್ತು 2,000 ಕೋಟಿ ಅಧಿಕವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಹಣವನ್ನು ಕೊಟ್ಟಿದ್ದೀವಿ. ಅಲ್ಲೇ ಒಂದು ಸಂಪುಟ ಸಭೆಯನ್ನು ಮಾಡಿ 100 ಬಸ್ಗಳನ್ನ ಬಿಡುವಂಥ ಕೆಲಸ ಮಾಡಿದ್ವಿ ಸರ್. ಇವತ್ತು ಕೇಂದ್ರದಿಂದ 15,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಬರಬೇಕಲ್ವಾ, ಅದ್ರ ಬಗ್ಗೆ ಯಾವತ್ತೂ ಇವರು ಚರ್ಚೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸರ್ ಇವತ್ತು ಹೆಸರಿಗೂ ಅಭಿವೃದ್ಧಿ ಒಂದಕ್ಕೊಂದು ಹೊಂದಾಣಿಕೆನೇ ಇಲ್ಲಲ್ಲ ಸರ್. ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀರಿ, ಅಲ್ಲಿ ಕಲ್ಯಾಣನೇ ಮಾಡಿಲ್ಲ ಸರ್. ನೋಡಿ, ಈಗ ನಾನು
ಹೇಳ್ತಾ ಇರೋದೇನು ಅಂಕಿಅಂಶ ಸಮೇತ ಹೇಳ್ತಾ ಇದ್ದೀನಿ ಸರ್. ಉದಾಹರಣೆ ಇವತ್ತು ಕಲಬುರಗಿ ಮತ್ತು ಬೀದರ್ಗೆ 7,000 ಕೋಟಿ ರೂಪಾಯಿನಲ್ಲಿ ಇನ್ನು ಕುಡಿಯೋ ನೀರಿನ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ. ಜಲ್ ಜೀವನ್ ಮಿಷನ್ ಇಂದ ಬಂದಿರತಕ್ಕಂಥದ್ದು ಅದು ಕೇಂದ್ರ ಸರ್ಕಾರದ ಕೊಡುಗೆ. ನಿಮ್ ಸರ್ತಿ ಮತ್ತೆ 16,000 ಏನಿದೆ ಅದರಲ್ಲಿ 5,200 ಕೋಟಿ ಹಣ ಬಂದಿದೆ. ಮಾಡ್ಲೇಬೇಕು ಸರ್. ನೀವು ಸತ್ಯವನ್ನು ಹೇಳ್ಬೇಕು. ಸತ್ಯವನ್ನು ಹೇಳದೆ ತಪ್ಪು ಮಾಹಿತಿಯನ್ನು ಜನ ಕೊಡೋದಾದ್ರೆ ಈ ಡೆಬಿಟ್ಗೆ ಅರ್ಥ ಇರೋದಿಲ್ಲ. ಯಾವ ಚರ್ಚೆ ಕೇಳೋ ತಾಕತ್ತು ಇರಬೇಕು. ಸರಿಯಾದ ರೀತಿಯಲ್ಲಿ ಆಯ್ತು ಸರ್. ಇವತ್ತು ನಾವು ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯವನ್ನು ನಾವೇ ಶಂಕುಸ್ಥಾಪನೆ ಮಾಡಿ ಬೆಳಗಾವಿನಲ್ಲಿ ಉದ್ಘಾಟನೆಯನ್ನು ನಾವೇ ಮಾಡಿದ್ದೀವಿ ಸರ್. ಮೊನ್ನೆ ಅಷ್ಟೇ ಕಳೆದ ತಿಂಗಳು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಶಂಕುಸ್ಥಾಪನೆ ನಮ್ಮದು ಉದ್ಘಾಟನೆಯನ್ನು ನಾವು ಮಾಡಿ ಬಂದಿದ್ದೀವಿ ಸರ್. ಸರ್, ಇವತ್ತು ಉತ್ತರ ಕರ್ನಾಟಕಕ್ಕೆ 3,740 ಕೋಟಿ ರೂಪಾಯಿ ಹಣವನ್ನು ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಇಟ್ಟಿದ್ದೀವಿ ಸರ್. ಸರ್, ನಾವು ಯಾವತ್ತಿದ್ರೂ ಕಾರ್ಯ ಮಾಡಿ ತೋರಿಸೋರು, ಏನೋ ಬಂದು ಹೇಳೋರಲ್ಲ ಸರ್. ಇವತ್ತು ನೀವು ನಮ್ಮನ್ನು ಪ್ರಶ್ನೆ ಮಾಡಿ ಅನೇಕ ವಿಚಾರ ಚರ್ಚೆ ಮಾಡಿ ಸರ್. ಇವತ್ತು ಯಾರು ಅವರು ಜಲ್ ಜೀವನ್ ಮಿಷನ್ ಹಣ ಅಂತೇಳಿ ನಾನು ವಿತ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಈಗಲೇ ಹೇಳ್ತೀನಿ ಸರ್. ಇವತ್ತು 62% ಕೇಂದ್ರ ಸರ್ಕಾರ, ಇದು ನಮ್ಮ ರಾಜ್ಯ ಸರ್ಕಾರ ಜಲ್ ಜೀವನ್ ಮಿಷನ್ ಕೊಡ್ತಾ ಇರೋದು. ಇವತ್ತು 93% PM ಆವಾಸ್ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು. ಇನ್ನು ಗರೀಬ್ ಕಲ್ಯಾಣ್ಗೆ 52% ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಸರ್. ಇವತ್ತು ನಮ್ಮ ತೆರಿಗೆ ಹಣ ಒಟ್ಟು ಎಷ್ಟು 2,200,000 ಕೋಟಿ ರೂಪಾಯಿ 20,000 ಕೋಟಿ ಹಣ ಬರಬೇಕಲ್ವಾ ಸರ್. ಸರ್, 14 ಮತ್ತು 15ನೇ ಹಣಕಾಸು ಆಯೋಗದ ಹಣ ನಮಗಿನ್ನೂ ಬಂದಿಲ್ಲ ಅಲ್ಲ ಸರ್. ಸರ್, ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ಘೋಷಣೆ ಆದಂತ ಭದ್ರಾ ಮೇಲ್ದಂಡೆ 5,300 ಕೋಟಿ, ಪೆರಿಪಲ್ ರಿಂಗ್ ರೋಡಿನ 3,000 ಕೋಟಿ, ಕೆರೆಕಟ್ಟೆ ಅಭಿವೃದ್ಧಿಯ 3,000 ಕೋಟಿ, ಸ್ವಚ್ಛ ಭಾರತ್ ಅಭಿಯಾನದಡಿ 940 ಕೋಟಿ ರೂಪಾಯಿ ತ್ಯಾಜ್ಯ ವಿಲೇವಾರಿ ಹಣ ನಮಗಿನ್ನೂ ಕೊಟ್ಟಿಲ್ಲ ಸರ್. ಹಾಗೇನೆ ಇವರು ಘೋಷಣೆ ಮಾಡಿರ್ತಕ್ಕಂಥ ರಾಯಚೂರು ಗೇಮ್ಸ್ ಆಗಿರ್ಬೋದು, ಮೈಸೂರು GIT ಆಗಿರ್ಬೋದು, ಇವತ್ತಿನ ತನಕ ಕೊಟ್ಟಿಲ್ಲ ಸರ್. ಸರ್, ಎಲ್ಲರೂ 7 ಲಕ್ಷ ಕೋಟಿ ತೆರಿಗೆ ಹಣವನ್ನು ರಾಜ್ಯದಿಂದ ತಗೊಂಡೋಗಿ ನೀವು ಉತ್ತರ ಪ್ರದೇಶನ ಅಥವಾ ಬಿಹಾರನ ಗುಜರಾತ್ ಇಂಪ್ರೂವ್ ಮಾಡೋದಾಯ್ತು ಅಂದ್ರೆ ಕರ್ನಾಟಕದ ಈ ಮಕ್ಕಳು ಯಾವ್ದು ಅನ್ಯಾಯ ಮಾಡಿದ್ದಾರೆ ಸರ್. ಇನ್ನೊಂದು ಕೊನೆ ಪ್ರಶ್ನೆ ಸರ್. ಸರ್, ಇವತ್ತು ಕೇಂದ್ರ ಸಚಿವರಂತ ಕರ್ನಾಟಕದಿಂದ ಕುಮಾರಸ್ವಾಮಿ ಅವರು ಇದಾರಲ್ಲ ಸರ್, ಭದ್ರಾವತಿ ಉಕ್ಕಿನ ಕೈಗಾರಿಕೆ ಬಗ್ಗೆ ಒಂದೇ ಒಂದು ಚಕಾರ ಇಲ್ಲ, ₹1 ಹಣ ತಂದಿಲ್ಲ ಸರ್. ಮೈಸೂರಿಗೆ 100 ಕೋಟಿ ರೂಪಾಯಿ ಹಣವನ್ನು ನಾವು ಕೊಟ್ಟಿದ್ದೀವಿ, ಅವ್ರು ₹1 ಕೊಟ್ಟಿಲ್ಲ. ದೇಶದಲ್ಲಿ ವಿಶೇಷ ಕೈಗಾರಿಕೆ ಘಟಕ ಅಂತ 12 ಆಯ್ತು, ರಾಜ್ಯಕ್ಕೆ ನಯ ಪೈಸೆ ಇಲ್ಲ. ಕೇಂದ್ರದ ಉಕ್ಕಿನ ಮಂತ್ರಿಗಳು ಒಂದು ಕೈಗಾರಿಕೆ ತರಲಿಲ್ಲ, ಒಂದು ಉದ್ಯೋಗ ಕೊಡ್ಲಿಲ್ಲ. ಶೋಭಕ್ ಅವರು ಹೆಣ ಬಿದ್ದಾಗ ಏನು ರಣಕೇಕೆ ಹಾಕಿ ಬರ್ತಾರೆ, ಅವ್ರು 11 ವರ್ಷದಿಂದ ಮಂತ್ರಿಯಾಗಿ ಈಗ ಕುರ್ಚಿಯ ಕಿತ್ತಾಟ ಏನ್ ನಡೀತಾ ಇದೆಯಲ್ಲ, ಬಿಜೆಪಿ ಮತ್ತೆ JDS ಅದನ್ನೇ ಹೇಳ್ತಾ ಇರೋದು. ಆದ್ರೆ ಕ್ರಾಂತಿ ಆಗೋದು ಬಿಜೆಪಿಯಲ್ಲೂ ಕೂಡ ಆಗತ್ತೆ ಅನ್ನುವಂಥ ಮೂಲಗಳು ಹೇಳ್ತಾ ಇರುವಂಥದ್ದು. ಅಂದ್ರೆ ರೆಬೆಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿರೋದ್ರಿಂದಾಗಿ ನಿಮ್ಮ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳಿ ಅನ್ನುವಂಥ ಸರ್ಕಾರ ಬಿಜೆಪಿ ವಕ್ತಾರರಿಗೆ ಹೇಳ್ತಾ ಇರುವಂಥದ್ದು, ಬಿಜೆಪಿ ನಾಯಕರಿಗೆ ಹೇಳ್ತಾ ಇರೋದು. ಹಾಗಾದ್ರೆ ಕ್ರಾಂತಿ ಕಾಂಗ್ರೆಸ್ ಅಲ್ಲಿ ಆಗುತ್ತಾ, ಬಿಜೆಪಿಲಿ ಆಗುತ್ತಾ? ನಾಗೇಂದ್ರ ಸರ್, ಈಗ ಈ ಕುರ್ಚಿ ಒಪ್ಪಂದ ಅನ್ನೋದು ರಾಜಕೀಯ ಅಗತ್ಯನ ಅಥವಾ ಜನಾದೇಶಕ್ಕೆ ದ್ರೋಹನ? ನೋಡಿ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆ, ಇವಾಗ ಇರ್ತಕ್ಕಂಥ ಮೂಲಭೂತ ಪ್ರಶ್ನೆ ಅದೇನೇ. ಜನಹಿತಕ್ಕಲ್ಲ, ಅವ್ರ ಸ್ವಾರ್ಥಕ್ಕೆ, ಅಧಿಕಾರಕ್ಕೋಸ್ಕರ ಅಧಿಕಾರದ ದಾಹ, ಇದರಲ್ಲಿ ಎರಡನೇ ಮಾತಿಲ್ಲ. ನೋಡಿ, ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು, ಉತ್ತಮವಾದ ಸರ್ಕಾರ ಜನಗಳು ಬಯಸ್ತಾ ಇದ್ದಾರೆ. ಉತ್ತಮವಾದ ಸರ್ಕಾರ ಕೊಡೋದಕ್ಕೆ ನಮ್ಗೆ ಯಾವ ಮುಖ್ಯಮಂತ್ರಿಗಳಾದರೆ ಏನಂತೆ. ಮತ್ತೊಂದು ಮಾತನ್ನು ಹೇಳ್ತಾ ಇದ್ವಿ, ಇದು 1 ಸೆಕೆಂಡ್ ಕೆಲಸ. ಏನು, ಅವರ ಹೈಕಮಾಂಡು ಓಪನ್ ಆಗಿ ಯಾರೂ ಕೂಡ ಮಾತಾಡಬಾರ್ದು, ನಮ್ಮಲ್ಲೊಂದು ಒಪ್ಪಂದ ಆಗಿದೆ, ಒಪ್ಪಂದ ಪ್ರಕಾರ ಅವ್ರು ನಡ್ಕೋತಾರೆ, ನಾವು ಹೇಳ್ತೀವಿ, ಅಲ್ಲಿ ತನಕ ನೀವು ಕೆಲಸ ಮಾಡಿ ಅಂತ ಹೇಳ್ಬೋದಿತ್ತಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲ. ಕಾರಣ ಇಷ್ಟೇ, ಬಿಹಾರಲ್ಲಿ ಅವ್ರು ಕಂಡಿರ್ತಕ್ಕಂಥ ಸೋಲು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಮನವರಿಕೆ ಆಗಿದೆ. ದೇಶದಲ್ಲಿರ್ತಕ್ಕಂಥ ಕೇವಲ 3 ರಾಜ್ಯಗಳು ಇದೇ ಉಚಿತಗಳನ್ನು ಕೊಟ್ಕೊಂಡು ಮಿಕ್ಕಿದ 2 ರಾಜ್ಯಗಳ ಪರಿಸ್ಥಿತಿ ಫೈನಾನ್ಷಿಯಲಿ ಏನಿದೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಾಗಿದೆ ಅಂತಕ್ಕಂಥದ್ದು ಒಂದು. ಎರಡನೇದು, ಮೊನ್ನೆ ಕಾಂಗ್ರೆಸ್ ವಕ್ತಾರ ಆಗಲೇ ಮಾತನಾಡ್ತಾ ಇದ್ರು. ಅನೇಕ ಸಂದರ್ಭಗಳಲ್ಲಿ ಅವರ ಭಾಷಣದಲ್ಲಿ ನಾನು ನೋಡಿದ್ದೀನಿ, ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ಸನ್ಮಾನ್ಯ ದೇವೇಗೌಡರ ಕೊಡುಗೆ ಏನು ಅಂತೇಳಿ.
ಅಲ್ಪಾವಧಿಯಲ್ಲಿ ಸರಿಸುಮಾರು ನೀವು 40 ವರ್ಷಗಳ ಕಾಲ ಏನು ಈ ಒಂದು ರಾಜ್ಯವನ್ನು ಆಳಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೇವಲ 1.5 ವರ್ಷಗಳಲ್ಲಿ ನಮ್ಮ ಕುಮಾರಣ್ಣ ಆಗಿರ್ಬೋದು, ದೇವೇಗೌಡರು ಕೊಟ್ಟಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಅವ್ರು ಪ್ರತಿಮೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ದಿನನಿತ್ಯ ದೇವೇಗೌಡರು. ಕಾರಣ ಇಷ್ಟೇ, ರೈತರ ಪರವಾಗಿ, ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ. ಮತ್ತೊಂದು ಹೇಳ್ತಾ ಇದ್ರು, ಅವರು ಕೇಂದ್ರ ಸಚಿವರಾಗಿ ಪದೇ ಅನೇಕ ಸಂದರ್ಭಗಳು ಅವ್ರು ಹೇಳಿದ್ದಾರೆ, ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಏನು ತಂದಿಲ್ಲ ಅಂತಕ್ಕಂಥದ್ದು. ಮನೆ ವಕ್ತಾರರೇ, ನಿಮಗೊಂದು ಸೂಕ್ಷ್ಮತೆ ಹೇಳ್ತೀನಿ, ಯಾವುದೇ ಕೇಂದ್ರ ಸರ್ಕಾರದ ಮಂತ್ರಿಗಳು ಒಂದು ರಾಜ್ಯಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅದು ಅವರು ದೇಶಕ್ಕಾಗಿರ್ತಾರೆ. ದೇಶದ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಉದ್ದಗಲಕ್ಕೂ ಕೂಡ ಡೆವಲಪ್ಮೆಂಟ್ಗಳು ಮಾಡಬೇಕಾಗ್ತದೆ. ಪದೇ ಪದೇ ಅವರು ಒಂದು ಮಾತನ್ನು ಹೇಳ್ತಿರ್ತಾರೆ, ಸರ್ ಇದು ಇಂಪಾರ್ಟೆಂಟ್ ಆಗುತ್ತೆ ಸರ್, ದಯವಿಟ್ಟು ಅವ್ರು ಏನು ಹೇಳ್ತಾರೆ ಅಂತಂದರೆ, ಕೇಂದ್ರದಿಂದ ನಮ್ಗೆ ಹಣ ಬಂದಿಲ್ಲ, ಕೇಂದ್ರದಿಂದ ಹಣ ಬಂದಿಲ್ಲ, ಪ್ರತಿಯೊಂದು ವಿಚಾರಕ್ಕೂ ಕೇಂದ್ರದಿಂದ ಹಣ ಬಂದಿಲ್ಲ ಅಂತಾರೆ. ಸನ್ಮಾನ್ಯ ಕುಮಾರಸ್ವಾಮಿಯವರು 20 ತಿಂಗಳು ಏನು ಸರ್ಕಾರ ಮಾಡಿದ್ರು, 26,000 ಕೋಟಿ ಸಾಲ ಮನ್ನಾವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ಕಡೆ ಬಿಟ್ಟು ತೋರಿಸಲಿಲ್ಲ. ದಯಮಾಡಿ ಫೈನಾನ್ಷಿಯಲಿ ನಿಮ್ಮಲ್ಲಿ ಕಮಿಟ್ಮೆಂಟ್ ಇದ್ದರೆ, ನನಗೆ ಸಿದ್ದರಾಮಯ್ಯವ್ರು ಒಂದೇ ಮಾತು ಕೇಳಿ, 16 ಬಾರಿ ನೀವು ಬಡ್ಜೆಟ್ ಮಂಡನೆ ಮಾಡಿದ್ದೀರಲ್ಲ, ಹಾಗಾದರೆ ಏನಾಯಿತು? ಹಾಗಾದರೆ ಇದೊಂದು ವಿಚಾರ ಆಗುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವೊಂದು ನೀವು ಉಚಿತಗಳ ವಿಷಯದಲ್ಲಿ ಮಾತಾಡಿದ್ರಿ ಸರ್, ಒಂದು ಸಾರಿಗೆ ವಿಷಯದಲ್ಲಿ ಇವತ್ತು 4,000 ಕೋಟಿ ಬಾಕಿ ಇದೆ. 10 ಬಾರಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಖಾಸಗಿ ಸಾರಿಗೆಯವರು ನೆಲ ಕಚ್ಚೋಗಿದ್ದಾರೆ ರಾಜ್ಯದಲ್ಲಿ. ಅವೈಜ್ಞಾನಿಕವಾದಂಥ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ನೀವು ಉಚಿತಗಳು ನಾವು ವಿರೋಧ ಅಲ್ಲ, ಗ್ಯಾರಂಟಿಗಳ ಮೇಲೆ ಸರ್ಕಾರ ನಡೀತಿದೆಯಾ? 101% ನೀವು ಯಾವುದೇ ಕಾರಣಕ್ಕೂ ಇದನ್ನ ಒಂದು ರೀತಿ ಡೈವರ್ಟ್ ಮಾಡೋದಕ್ಕೇನೆ ಇಷ್ಟೆಲ್ಲ ಸಾಹಸ ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಒಂದೇ, ಫೈನಾನ್ಷಿಯಲಿ 4,000 ಕೋಟಿ ಅಲ್ಲಿ ಬಾಕಿ ಇದೆ. ಅಕ್ಕಿ ವಿಷಯದಲ್ಲಾದರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರ 5 kg ಕೊಡುತ್ತೆ, ಮಿಕ್ಕಿದ 5 kgಗೆ 5 kg ಕೊಡ್ತೀವಿ ಅಂದರು, ಹಣ ಕೊಡ್ತೀವಿ ಅಂತ, ದವಸ ಧಾನ್ಯ ಕೊಡ್ತೀವಿ ಅಂದರು, ಯಾವುದೂ ಆಗಲಿಲ್ಲ. ಯುವನಿಧಿ ವಿಷಯದಲ್ಲಿ ಇವತ್ತಿನವರೆಗೂ ಕೂಡ ಅನೇಕ ಸಂದರ್ಭಗಳು ನಾನು ಹೇಳಿದ್ದೀನಿ, ಯುವಕರಿಗೆ ನೀವು ಕೆಲಸ ಕಲಿಯೋದನ್ನು ಏನಾದರೂ ಮಾಡಿಕೊಡಿ ಅಂದರೆ ಅವ್ರಿಗೆ ನಾವು ಸಹಾಯಧನ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂದರೆ ಅವ್ರು ಅದೇ ಇದರಲ್ಲಿ ಜೀವನ ಮಾಡಬೇಕಾ? ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಷಯದಲ್ಲಿ ನಾನೊಂದು ಮಾತು ಸ್ಪಷ್ಟನೆ ಹೇಳ್ತಾ ಇದ್ದೀನಿ ಸರ್, ಒಬ್ಬರು ಸಚಿವೆಯಾಗಿ ಯಾಕೆ ಒಂದು ಹೆಣ್ಣು ಅಂತಕ್ಕಂಥ ಕಾರ್ಡ್ ಪ್ಲೇ ಮಾಡೋ ಬದಲು, ಸಿಂಪತಿ ತಗೊಳ್ಳೋ ಬದಲು ನೀವೊಬ್ಬರು ಮಿನಿಸ್ಟರ್ ಆಗಿದ್ದೀರಾ, ದಯಮಾಡಿ ಈ ರಾಜ್ಯದೊಬ್ಬರು ಸಚಿವೆ ಆಗಿದ್ದೀರಾ. ನಾನು ಇದೇ ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದು, ನಾನೊಂದು ಹೆಣ್ಮಗಳು ಅಂತಕ್ಕಂಥದ್ದನ್ನು ಅಂತ ಹೇಳ್ತಾರಲ್ಲ ಅವರು, 9 ತಿಂಗಳ ಹಿಂದೆ ಫೆಬ್ರವರಿ ಮಾರ್ಚ್ ಹಣ ಹಾಕಬೇಕು ಅಂತಂದರೆ, ಇಲ್ಲಿ ಅತಿ ದೊಡ್ಡ ವಿಷಯ ಏನಿದೆ ಅಂತಂದರೆ, ಕಾಂಗ್ರೆಸ್ ವಕ್ತಾರ ಇದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ. ಯಾವ ಒಂದು ನೀವು ಇದನ್ನು ಉಚಿತಗಳ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ನೀವು ಇಟ್ಕೊಂಡಿದ್ದೀರಾ, ಎಷ್ಟು ಜನ 95-96 ಕೋಟಿ ರೂಪಾಯಿ ಹಣ ಕೊಟ್ಕೊಂಡು ವಾರ್ಡ್ಗೆ 14 ಜನ ಪ್ಲಸ್ ಒಬ್ಬರು, ಅಲ್ಲಿಂದ ಕಾನ್ಸ್ಟಿಟ್ಯೂನ್ಸಿಗೆ, ಜಿಲ್ಲೆಗಳಿಗೆ, ರಾಜ್ಯಕ್ಕೆ ಒಂದು ಕ್ಯಾಬಿನೆಟ್ ರ್ಯಾಂಕು ಮಾನಿಟ್ರ್ ಮಾಡೋದಕ್ಕೆ ಇದನ್ನೆಲ್ಲ ಏನು ಮಾಡ್ತಾ ಇದ್ದೀರಿ? ಇಷ್ಟು ಜನ ಇಟ್ಕೊಂಡು ನೀವು, ನಿಮಗೊಂದು ಕಾರು, ಆಫೀಸು, ಸಂಬಳ 90 ಕೋಟಿ ಮೇಲೆ ನೀವು ಸಂಬಳ ಕೊಡ್ತಾ ಇದ್ದೀರಾ ಬರೀ ಕೇವಲ ಮಾನಿಟರ್ ಮಾಡೋಕ್ಕೆ. ಹಾಗಾದರೆ 9 ತಿಂಗಳ ವಿಚಾರನ ಯಾಕೆ ನೀವು ಬಚ್ಚಿಕ್ಕಿದ್ರಿ? ಮತ್ತೊಂದು, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಯಾರು ಇದಕ್ಕೆ CM ಅವರು ಉತ್ತರ ಕೊಡ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡುತ್ತೆ. ಹಾಗಾದರೆ ಇದರಲ್ಲಿ ಯಾರು ಜವಾಬ್ದಾರಿ ತಗೊಳ್ತಕ್ಕಂಥವ್ರು? ಒಬ್ಬ ರಾಜ್ಯ ಸಚಿವೆಯಾಗಿ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತಾ ಇದ್ದೀನಿ ಸರ್. ಉತ್ತರ ಕರ್ನಾಟಕದಲ್ಲಿ ಇವತ್ತು ಚರ್ಚೆ ಆಗಬೇಕಾಗಿದ್ದ ವಿಚಾರಗಳಲ್ಲಿ ಆರೋಗ್ಯ ವಿಷಯ ಆಗಿರ್ಬೋದು, ಶಿಕ್ಷಣ ವಿಚಾರ ಆಗಿರ್ಬೋದು, ಹಾಸ್ಟೆಲ್ಗಳಲ್ಲಿ ಹುಳ ಬರ್ತಾ ಇದೆ ಸರ್, ಅನ್ನದಲ್ಲಿ ಮಕ್ಕಳು, ಪುಟ್ಟ ಮಕ್ಕಳು ತಿಂತಕ್ಕಂಥ ಇದರಲ್ಲಿ ಹುಳ ಬರ್ತಾ ಇದೆ ಸರ್. ನೋಡಿ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಇದಕ್ಕೂ ಕೂಡ ವಕ್ತಾರರು ಉತ್ತರ ಕೊಡಬೇಕಾಗುತ್ತೆ. ಉತ್ತರ ಕರ್ನಾಟಕ ಭಾಗದ ನಂಜುಂಡಪ್ಪ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು 2008-9ರಿಂದ 2024-25 ಅವಧಿಯಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿ ಸರಿಸುಮಾರು SDP ಕೊಟ್ಟಿರ್ತಕ್ಕಂಥ 17,710 ಕೋಟಿ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕೊಟ್ಟಿರ್ತಕ್ಕಂಥದ್ದು, KKRDBಯಲ್ಲಿ ಕೊಟ್ಟಿರ್ತಕ್ಕಂಥ 2013-14ರಿಂದ ಹಿಡಿದು ಸರ್ 13,488 ಕೋಟಿ, ಒಟ್ಟು 31,198 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದೆ? ಒಂದು, ಕಾಲೇಜುಗಳು ಇವತ್ತಿನವರೆಗೂ ಮೆಡಿಕಲ್ ಕಾಲೇಜುಗಳ ಅಭಾವ ಇದೆ, ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಾವ ಇದೆ. ಇಂಪಾರ್ಟೆಂಟ್ ಅಂತಂದರೆ ಸರ್ಕಾರಿ ಶಾಲೆಗಳ ಅಧೋಗತಿಗೆ ಹೋಗಿದೆ. ಇಂಥ ಗಂಭೀರವಾದ ವಿಚಾರ, ಕುಡಿಯೋ ನೀರಿನ ವಿಚಾರ, ಸರಿಸುಮಾರು 10 ಜಿಲ್ಲೆಗಳಲ್ಲಿ ಇವತ್ತು ನೀವು ಕುಡಿಯೋದಕ್ಕೆ ನೀರಿಲ್ಲ. ನಿಮಗೊಂದು ಮಾಹಿತಿ ಕೊಡ್ತೀನಿ, ಉತ್ತರ ಕನ್ನಡದಲ್ಲಿ ಹೆಚ್ಚು ಕಡಿಮೆ ನೀವು ನೋಡಿದ್ರೆ
ಬೆಳಗಾವಿ ಆಗಿರ್ಬೋದು, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಇವತ್ತಿಗೂ ಕುಡಿಯೋ ನೀರಿನ ಪರಿಸ್ಥಿತಿ ಒಂದು ರೀತಿ ಯಾವ ರೀತಿ ಇದೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇಂಥ ಗಂಭೀರ ವಿಚಾರಗಳನ್ನು ಬಿಟ್ಟು ಕುರ್ಚಿ ಕದನದಲ್ಲಿ ನೀವು ಜನ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಲ ಹರಣ ಮಾಡ್ತಿದ್ದೀರಲ್ಲ, ನಿಮ್ಮ ಹೈಕಮಾಂಡ್ಗೆ ಏನಾದರೂ ಭದ್ರತೆ ಇದ್ದರೆ ಹೈಕಮಾಂಡ್ ಅವರು ಒಂದು ಮಾತು ಹೇಳಿಸ್ಬೋದಿತ್ತು. ನಿಮ್ಮಲ್ಲಿ ಸಮನ್ವಯತೆ ಏನಾದರೂ ಇದ್ದರೆ ನಿಮ್ಮ ಒಂದು ನಾಯಕರುಗಳು ಹೇಳಬೇಕಾಯ್ತು, ನಾವೆಲ್ಲ ಒಟ್ಟಾಗಿದ್ದೀವಿ. ಕೇವಲ ಡೋಂಗಿ ಅಧಿಕಾರಕ್ಕಾಗಿ, ಅಧಿಕಾರ ದಾಹಕ್ಕೋಸ್ಕರ ಈ ರಾಜ್ಯ ಸರ್ಕಾರ ದಿಕ್ ತಪ್ಪಿಸ್ತಾ ಇದ್ದಾರೆ. ಇವ್ರು ಜನ ನೋಡ್ತಾ ಇದ್ದಾರೆ, ಇವ್ರನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಎಸ್, ಆತ್ಮಾನಂದ ಅವರೇ, ಈಗ ನೀವು ಹೇಳ್ತಾ ಇದ್ರಿ CM ಬಿಟ್ಟು, ಅಂದರೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟು DK ಶಿ ಅವರು CM ಆಗಬೇಕು ಅಂತ. ಯಾಕೆ DK ಶಿ ಅವರು ಯಾಕೆ ಆಗಬೇಕು? ಅವ್ರ ಮೇಲೆ ಯಾಕೆ ನಿಮಗೆ ನಾನು DK ಶಿವಕುಮಾರ್ ಅವರು ಆಗಬೇಕು ಅನ್ನೋದಲ್ಲ. DK ಶಿವಕುಮಾರ್ ಅವರ ಹೇಳಿಕೆ ಏನು ಗೊಂದಲ ಮಾಡಿದ್ರು, ಸಿದ್ದರಾಮಯ್ಯನವರು ಪದೇ ಪದೇ ನಾನು ಅಲ್ಲ ಅಂದ್ರೆ ಯಾವ ಬಿಜೆಪಿ ನಾಯಕರ ಬಾಯಿಂದ ಸಿದ್ದರಾಮಯ್ಯನವರೇ ಆಗಿರ್ಲಿ ಅಂತ ಹೇಳಿಲ್ಲ, ಬಿಟ್ಕೊಡಬೇಕು DK ಶಿ ಅವರು ಆಗಬೇಕು ಅನ್ನೋದು. DK ಶಿ ಅವರು ಯಾಕೆ ಆಗಬೇಕು ಬಿಜೆಪಿ ಅವರಿಗೆ ಅಂತ ಹೇಳ್ತಾರೆ. 5 ವರ್ಷ ನಾನೇ ಈ ಅವಧಿಗೂ 5 ವರ್ಷ ಪೂರ್ಣ ಮಾಡೋ ನಾನೇ ಅನ್ನುವಂಥ ಹೇಳಿಕೆಯನ್ನು ಕೊಟ್ಕೊಬಂದಂಥ ಸಿದ್ದರಾಮಯ್ಯನವರು ಬಿಹಾರ್ ಚುನಾವಣೆ ನಂತರ ಹೇಳಿದಂಥ ಮಾತುಗಳು, 5 ವರ್ಷ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೋ ಅದೇ ನನ್ನ ನಿಲುವು, ನಮ್ಮ ಒಪ್ಪಂದ ಹೈಕಮಾಂಡ್ ಗೊತ್ತಿದೆ, ಅವ್ರು ಏನು ಹೇಳ್ತಾರೆ ಅದನ್ನು ನಡ್ಕೊಳ್ತೀವಿ. ಇವತ್ತಿನ ಮಾತು DK ಶಿವಕುಮಾರ್ ಅವರು ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅನ್ನೋದಕ್ಕೋಸ್ಕರ DK ಶಿವಕುಮಾರ್ ಸಹಜವಾಗಿ ಆ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ಆಗ್ತಾರೆ ಅನ್ನುವಂಥದ್ದು ನಮಗೆ ಅವ್ರು ಆಗ್ತಾರೋ ಇನ್ನೊಬ್ರು ಆಗ್ತಾರೋ. ಇವತ್ತು ದಲಿತ CM ಆಗಬೇಕು ಅಂತೇಳಿ ಅನೇಕ ಮಠಾಧೀಶರು ಉತ್ತರ ಕರ್ನಾಟಕ ಭಾಗದಿಂದ ಪರಮೇಶ್ವರ್ ಅವರು ಆಗಬೇಕು ಅನ್ನುವಂಥದ್ದು ಕೂಗು ಇವತ್ತು ಅಲ್ಲೇ ಮೀಟಿಂಗ್ ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಇವತ್ತು 17ನೇ ಬಜೆಟ್ ಅವರೇನಾದರೂ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಮಾಡಿರ್ತಕ್ಕಂಥ ಸಾಲ, ಕಳೆದ ಬಾರಿ ಮಾಡಿರ್ತಕ್ಕಂಥ ಸಾಲ ಎಷ್ಟು? 4,91,000 ಕೋಟಿ ಸಾಲವನ್ನು ಇದುವರೆಗೂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮತ್ತು ಈಗ ಈ ಬಜೆಟ್ ಮಾಡೋಕ್ಕೆ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಟ್ಟಾರೆ ಗಾತ್ರದ ಬಜೆಟ್ ಅವರ ಇಡೀ ಸಾಲ 7 ಲಕ್ಷವನ್ನು ಮೀರುವಂಥ ಪರಿಸ್ಥಿತಿಗೆ ಹೋಗಿ ನಿಂತಿದೆ. ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಸಾಲದಲ್ಲಿ ಮುಳ್ತಿರ್ತಕ್ಕಂಥ ತಮಿಳುನಾಡು ಆಗ್ಬೋದು, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಹೀಗೆ 10 ಪಟ್ಟಿಯಲ್ಲಿ ಕರ್ನಾಟಕ ಇದೆಲ್ಲವನ್ನು ಮೀರಿ 7,91,000 ಕೋಟಿ ಸಾಲವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರು ದಾಖಲೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದನ್ನು ನೋಡಬೇಕಾದಂಥ ಸಿದ್ದರಾಮಯ್ಯನವರು ಗ್ಯಾರಂಟಿಗಳಿಗೆ ಬಳಕೆಯಾಗಿರತಕ್ಕಂಥ ಹಣ ಏನು ಇವತ್ತು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಹೇಳದನ್ನು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳುವಂಥವ್ರು ಮಾದೇವಪ್ಪನವರೇ ಹೇಳ್ತಾರೆ 25,000 ಕೋಟಿಯನ್ನು ಕಲ್ಯಾಣ ದಲಿತರ SCP TSP ಹಣವನ್ನು ಬಳಕೆ ಮಾಡ್ಕೊಂಡಿದ್ದೀವಿ ಅಂತ. KSRT ನಿಗಮದಕ್ಕೆ 2023-24ನೇ ಸಾಲಿನಲ್ಲಿ 1,180 ಕೋಟಿ ದುಡ್ಡನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು 2024-25ನೇ ಸಾಲಿನಲ್ಲಿ 1,170 ಕೋಟಿ, 2025-26ನೇ ಸಾಲಿನಲ್ಲಿ 1,655 ಕೋಟಿ, ಒಟ್ಟಾರೆ ಆ ನಿಗಮಕ್ಕೆ 4,600 ಕೋಟಿ ದುಡ್ಡನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಏನು ಹೇಳ್ತಾರೆ, ನಮಗೆ ಕೇಂದ್ರ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ, ನಾವು ಲಾಭದಲ್ಲಿದ್ದೀವಿ ಅಂತ ಹೇಳುವಂಥವ್ರು ಈ ಸಾಲವನ್ನು ಯಾಕೆ ನಿಗಮಗಳಿಗೆ ಉಳಿಸ್ಕೊಂಡಿದ್ದೀರಿ? ಅಲ್ಲಿನ ರಿಪೇರಿಗಳಿಗೆ, ಬಸ್ಸಿಗೆ ರಿಪೇರಿಗೆ ಏನಾಗಬೇಕು, ಆ ಟೈರ್ ಇಲ್ಲ ಅಂದರೆ ಏನಾಗಬೇಕು, ಬಸ್ಗಳೇ ಇಲ್ಲ, ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಲ ಮಕ್ಕಳು ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಹೀಗಾಗಿ ಆ ಒಂದು ನೌಕರರಿಗೆ ಇವತ್ತು ಸಂಬಳ ಇಲ್ದೇನೆ ಅವತ್ತು ಹೋರಾಟಕ್ಕೆ ಇಳಿತೀವಿ ಅಂದರೆ ಅವ್ರ ಮೇಲೆ ಎಸ್ಮಾ ಜಾರಿ ಮಾಡ್ತೀರಿ, ಹೋರಾಟಕ್ಕೆ ಇಳಿಬಾರ್ದು ಅಂತ. ಹೀಗೆ ಬರ್ತೀನಿ. ದರ್ಶನ್ ಅವರೇ, ನೀವು ಕಾಂಗ್ರೆಸ್ ವಕ್ತಾರರಾಗಿರೋದ್ರಿಂದ ಒಂದು ಕುತೂಹಲದ ಪ್ರಶ್ನೆ, ನಿಮ್ಮ ಪ್ರಕಾರ CM ಸಿದ್ದರಾಮಯ್ಯನವರೇ ಮುಂದುವರಿಸಬೇಕಾ ಅಥವಾ DK ಶಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾ? ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ನನ್ನ ಪ್ರಕಾರ DK ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು, ಜೊತೆಗೆ KPCCಯ ಅಧ್ಯಕ್ಷರಾಗಿದ್ದಾರೆ. ನಾಳೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂಥದ್ದು ಹೈಕಮಾಂಡು. ಒಬ್ಬ ವಕ್ತಾರನಾಗಿ ನನಗೆ ಖಂಡಿತವಾಗಲೂ ಊಹೆಯ ಮಾತನ್ನು ನಾನು ಆಡುವುದಿಲ್ಲ, ಸತ್ಯವಾದಂಥ ಈ ಕ್ಷಣದ ಮಾತನ್ನು ಹೇಳ್ತಾ ಇದ್ದೀನಿ ಸರ್. ಇವಾಗ KSRTC ಬಗ್ಗೆ ಅವ್ರು ಹೇಳಿದರು ಸರ್, ಅವರು ಅಂಕಿಅಂಶ ಎಲ್ಲ ಹೇಳಿದರು, ನನಗೂ ಅಂಕಿಅಂಶ ಗೊತ್ತು ಸರ್. KSRTC ಏನು 2013ರಿಂದ 18 ಮತ್ತು ನಾವು 23ರಿಂದ ಇವತ್ತಿನ 25ರ ತನಕ ಒಟ್ಟು 21,700 ಬಸ್ಗಳನ್ನ ನಾವು ಖರೀದಿ ಮಾಡಿದ್ದೀವಿ ಸರ್. ಈ ಬಾರಿನೇ ನಾವು ಒಟ್ಟು 5,800 ಬಸ್ಗಳನ್ನ ಖರೀದಿ ಮಾಡಿದ್ದೀವಿ ಸರ್. ನಿನ್ನೆ 440 ಕೋಟಿ ರೂಪಾಯಿಯನ್ನು ಏನು ಎಲ್ಲ 4 ನಿಗಮ ಮಂಡಳಿಗಳಿಗೆ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಸರ್. KSRTC ಶ್ರೀರಾಮುಲು ಅವರು ಮಂತ್ರಿ ಆಗಿದ್ದಾಗ ಯಶವಂತಪುರ ಡಿಪೋದಲ್ಲಿ ಡೀಸೆಲಿಗೆ ಕಾಸಿಲ್ಲ ಅಂತೇಳಿ ನಿಲ್ಲಿಸಿದ್ದು, ಎಲ್ಲ ಬಾರಿನೂ KSRTC ನೌಕರರು ಯಾವ ರೀತಿಯಾದಂಥ ಪ್ರತಿಭಟನೆ ನಿಮ್ಮ ಟಿವಿಗಳಲ್ಲೇ ಕವರ್ ಆಗ್ತಾ ಇತ್ತು ಸರ್. ಸದ್ಯಕ್ಕಂತೂ ಆ ರೀತಿಯಾದಂತಹ ತೊಂದರೆಗಳು
ಅಭ್ಯರ್ಥಿಗಳು ಇಲ್ಲ ಸರ್. ಸರ್ ಇನ್ನೊಂದು, ಇವರು ಬಿಹಾರದ ಚುನಾವಣೆ ದಿಗ್ವಿಜಯ ಅಂತ ಹೇಳಿದರು ಸರ್. ಸರ್ ವೆರಿ ಸಿಂಪಲ್ ಸರ್, ಮೊನ್ನೆ ಒಂದೆರಡು ಚುನಾವಣೆ ನಡೆದು, ಚಿಕ್ಕದಾಗಿ ಹೇಳ್ಬಿಡ್ತೀನಿ ಸರ್. 4 ಕಾರ್ಪೊರೇಷನ್ನು ನಾವು ಕೇರಳದಲ್ಲಿ ಗೆದ್ದಿದ್ದೀವಿ ಸರ್, 4 ಕಾರ್ಪೊರೇಷನ್. ಹಾಗೆಯೇ 504 ಗ್ರಾಮ ಪಂಚಾಯಿತಿ, ಒಟ್ಟು 8021 ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸರ್ ಕೇರಳದ. ನಾನು ಹೇಳ್ತಾ ಇರೋದು ಟಿಪಿನಲ್ಲಿ ಒಟ್ಟು 79 ತಾಲೂಕ್ ಪಂಚಾಯತಿ ಕಾಂಗ್ರೆಸ್ ಗೆದ್ದಿದೆ ಸರ್, ಒಟ್ಟು 7 ಜಿಲ್ಲಾ ಪಂಚಾಯತಿ ಗೆದ್ದಿದೆ ಸರ್. ಹಾಗೆಯೇ ತೆಲಂಗಾಣದಲ್ಲಿ ಒಟ್ಟು ನಮ್ಮ ಅಭ್ಯರ್ಥಿಗಳು 7010 ಜನ ಗೆದ್ದಿದ್ದಾರೆ ಸರ್. ನ್ಯಾಯಯುತವಾದಂಥ ಚುನಾವಣೆ ನಡೆದ್ರೆ ಇಡೀ ದೇಶದಲ್ಲಿ ಬಿಹಾರದ್ದು ಸ್ವಲ್ಪ ಅಂಕಿಅಂಶ ಇರ್ಬೇಕು. ಬಿಹಾರದ್ದು ಇವರು 67 ಸೀಟ್ ತಗೊಂಡ್ರಲ್ಲ, ಸತ್ಯ. ಒಂದ್ ನಿಮಿಷ, ಕಿತ್ತಾಟ ಯಾಕೆ ಒಂದ್ ಅಂತ ನಿಮಿಷ, ನಿಮಗೆ ಕೇರಳದ ಮಾಹಿತಿ ಇದ್ಮೇಲೆ ಬಿಹಾರದ ಮಾಹಿತಿನೂ ಹೇಳ್ಬೇಕಲ್ಲ. ಬಿಹಾರದ ಮಾಹಿತಿ ಹೇಳಿ. ಇವರ ರಾಷ್ಟ್ರೀಯ ಪಕ್ಷದ ಕೇಂದ್ರ ರಾಹುಲ್ ಗಾಂಧಿ ಅವರು ಬಿಹಾರದ 6 MLAಗಳು ಅವ್ರಿಗೆ ಒಂದು ಸ್ವಾಗತವನ್ನ ಅಭಿನಂದನೆಗಳನ್ನ ಹೇಳೋಕೆ ಹೋದಾಗ ಆಫೀಸಲ್ಲಿ ನನ್ನ ಮಿತ್ರರು ಹೇಳ್ತಾ ಇದ್ದೀನಿ. ಬಿಹಾರದ ಹೇಳ್ತೀನಿ ಸರ್, ಕೇರಳ 6 ಜನ ಅವ್ರಿಗೆ ಪುಷ್ಪಗುಚ್ಛ ಕೊಟ್ರೆ ಸಮಯ ಏನಿದು ಅಲ್ಲಲ್ಲ ಸರ್. ಬಿಹಾರದ್ದು ನಾ ಹೇಳ್ತೀನಿ ಸರ್, ಮಾಹಿತಿನೇ ಇಲ್ಲ. 65 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕುವಂತ ಕೆಲಸ ನಡೆದಿದೆ. ಈ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸಿಬಿಐ ಬಳಸಿ ಎಲೆಕ್ಷನ್ ಬಾಹ್ಯ ಮಾರ್ಗಗಳಿಂದ ಡಾಕ್ಯುಮೆಂಟ್ ರೀತಿ ಇವ್ರನ್ನೆಲ್ಲ ಬಳಸಿಕೊಂಡು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ ಸರ್. ಇವತ್ತು ಇಡೀ ದೇಶದಲ್ಲಿ ಒಂದು ಸೆಷನ್ ನಡೀತಾ ಇದೆ. ಯಾವ ಒಂದು ಗೌರವಪೂರ್ವಕವಾದಂತ ಚರ್ಚೆ ನಡೀತಿದೆ. ನೀವು ಕಿರ್ಚಿದ್ರೆ ಏನ್ರಿ ಇದು? ಸುಮ್ಮನೆ ಮೊದಲ ಬಾರಿಗೆ ಆತ್ಮನ ಬೇಡ ಏನ್ ಮಾತಾಡ್ತಾರೆ ಅವ್ರಿಗೆ ಅರ್ಥ ಮಾತಾಡಬೇಕು. ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಕೇಂದ್ರ ಸರ್ಕಾರ ಇವರ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಅನ್ನು ಕೂಡ ಇವ್ರು ಮಾತಾಡ್ತಾರೆ ಮತ ಚೋರಿ ಅಂತೇಳಿ. ಸರ್ ಇವತ್ತು ದೇಶದಲ್ಲಿ ಒಂದು ಸಂಸತ್ ನಡೀತಾ ಇದೆ ಸರ್, ಆದ್ರೆ ದೇಶದಲ್ಲಿ ಪ್ರಧಾನಿಯವರೇ ಇಲ್ಲ. ಅವರು ಜೋರ್ಡನ್ಗೆ ಪ್ರವಾಸಕ್ಕೆ ಹೋಗಿದ್ದಾರೆ. ಈ ಬಾರಿ ಎಷ್ಟು ಬಾರಿ ಇದು ಎಷ್ಟು ಬಾರಿ ನೋಡಿ ಆ ಚರ್ಚೆ ಎಷ್ಟು ಬಾರಿ ಗಾಂಧೀಜಿಯವರ ವಿದೇಶ ಪ್ರವಾಸ ಮಾಡಿದ್ರು. ಹಾಗಾಗಿ ಪ್ರಧಾನಮಂತ್ರಿ ಇರೋದು ಇರಲೇಬೇಕು ಅನ್ನೋದಲ್ಲ. ಒಂದು ನಿಮಿಷ ಸುಳ್ಳದ ಹೇಳಕ್ಕೆ ನೋಡಿ ದಯವಿಟ್ಟು ಒಂದು ನಿಮಿಷ ಅವಕಾಶ ಇದೆಯಲ್ಲ. ಅಲ್ಲ ಈಗ ಪ್ರಧಾನಮಂತ್ರಿಯವರು ಜೋಡೋನ್ಗೆ ಹೋಗಿದ್ರು, ವಿದೇಶದಲ್ಲಿ ಸೆಷನ್ ನಡುವೆ ಹೋಗಿದ್ರು. ಮನಮೋಹನ್ ಸಿಂಗ್ ಅವರು ಎಷ್ಟು ಬಾರಿ ಹೋಗಿದ್ರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೆಷನ್ ನಡುವಾಗ ಎಷ್ಟು ಬಾರಿ ಹೋಗಿದ್ರು, ರಾಜೀವ್ ಗಾಂಧಿ ಅವರು ಎಷ್ಟು ಬಾರಿ ಹೋಗಿದ್ರು. ಇದನ್ನ ಮಾಹಿತಿಯನ್ನ ಸಂಸತ್ನಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಹೇಳಿಗಳ ಹೋಗೋದಲ್ಲ, ಹೇಳಬೇಕಾಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಚುನಾವಣಾ ಒಬ್ಬ ವಿರೋಧ ಪಕ್ಷದ ನಾಯಕರು, ದೇಶದ ಪ್ರಧಾನಮಂತ್ರಿ ಇದ್ದಂಗೆ ಅವ್ರಿಗೂ ಅದೇ ಸ್ಟೇಟಸ್ ಇದೆ. ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಂತ ರಾಹುಲ್ ಗಾಂಧಿ ಅವರು ಇವತ್ತು ಚುನಾವಣಾ ಆಯೋಗದ ಮುಂದೆ ಮತ ಚೋರಿ ಅಂತ ಹೇಳಿದ್ರು. ಎಲ್ಲೋಗಿದ್ದಾರೆ? ಆತ್ಮಂದ್ರೆ ನಿಮ್ಗೆ ಅವಕಾಶ ಬಂದಾಗ ಮಾತಾಡ, ಮಧ್ಯದಲ್ಲಿ ಮಾತಾಡೋದು ಏನ್ ಅರ್ಥ ಆಗತ್ತೆ? ಅಲ್ಲಲ್ಲ ಈಗ ಏಡಿ ಅನ್ನುವಂತ ಪದ ಬಳಕೆ ನಾನಲ್ಲ, ಆ ಪದ ಬಳಕೆ ನಾನು ಮಾಡೋದು ಇಲ್ಲ. ಆ ಪಕ್ಷದ ಶಿಸ್ತಿನಿಂದ ಬಂದಿದ್ದೇನೆ. ಇವ್ರ ತರ ನೋಡ್ತಾ ಇದ್ದಾರೆ ಪ್ರಧಾನಮಂತ್ರಿಗೆ ಈ ರೀತಿ ಮಾತಾಡೋದು ಖಂಡಿತ ಅವರಿಗೆ ಅದೇ ಪದವನ್ನ ಬಳಸೋದು ಇವ್ರ ಪರಿಸ್ಥಿತಿ ನೈತಿಕತೆ ಇಲ್ಲ. ಅದೇ ಪದವನ್ನ ಬೆಳೆಸುವುದು ಪ್ರಧಾನಿ ಅಂದ್ರೆ ಇಡೀ ಪ್ರಧಾನಿ ನೀವ್ ಹೇಳಿದಂತ ಈಗಿನ ಮಾತಲ್ಲ, ಮೊದ್ಲು ಹೇಳಿದಂತದ್ದು ಅನ್ನೋ ಪದ ಸಾವರ್ಕರ್ ವಂಶದವರೆಲ್ಲ ವಾಪಸ್ ತಾಳಕ್ಕೆ ನಿಮ್ಗೆ ವಾಪಸ್ ತಾಳಕ್ಕೆ ಸಾವರ್ಕರ್ ವಂಶದವರೆಲ್ಲ ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದ ಕೇಸ್ ನೋಡಿದ್ರಲ್ಲ ವೀಕ್ಷಕರು. ಈಗ ಕುರ್ಚಿಯ ಕಿತ್ತಾಟ ಏನಿದೆಯಲ್ಲ, ಇವತ್ತು DCM DK ಶಿವಕುಮಾರ್ ಹೇಳಿಕೆ ನೋಡ್ತಾ ಇದ್ರೆ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂಥದ್ದು ಎಲ್ಲವೂ ಸಾಧ್ಯತೆ ಇದೆ. ಹೈಕಮಾಂಡ್ ಇಷ್ಟು ದಿನ ಸೈಲೆಂಟ್ ಇತ್ತು, ಕಾರಣ ಅಧಿವೇಶನ ಇತ್ತು, ವಿಪಕ್ಷದವರಿಗೆ ಆಹಾರ ಆಗಬಾರ್ದು ಅನ್ನೋದು. ಬಹುಶಃ ಇನ್ನು ಮೇಲೆ ಜನವರಿ ಕೊನೆಯ ಹಂತದವರೆಗೂ ಕೂಡ ಕೊನೆಗೆ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಒಟ್ಟಿನಲ್ಲಿ ಏನೋ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ರಾಜ್ಯದ ಜನರ ನಿರೀಕ್ಷೆ ಅಥವಾ ಅವರ ಆಸೆಗಳು ಏನು ಅಂತ ಹೇಳಿದ್ರೆ, ಯಾರು ಬೇಕಾದರೂ CM ಆಗಲಿ,
ಸಿದ್ದರಾಮಯ್ಯನವರು ಇರಲಿ ಅಥವಾ ಡಿ ಕೆ ಶಿ ಅವರಿರಲಿ ಅಥವಾ ಪರಮೇಶ್ವರ್ ಅವರೇ ಇರಲಿ, ಅದು ಬೇಕಾಗಿಲ್ಲ. ಬಟ್ ಜನರ ಅಭಿವೃದ್ಧಿ ಆಗ್ತಿದೆಯಾ, ಜನಪರವಾಗಿ ಕೆಲಸ ಆಗ್ತಿದೆಯಿಲ್ಲ, ಅದರ ಕಡೆ ಗಮನ ಕೊಡಿ ಅಂತ ಜನ ಪ್ರಶ್ನೆನ ಹಾಕ್ತಾ ಇರೋದು. ಸುಖ ಸುಮ್ಮನೆ 2.5 ವರ್ಷ ಆಯ್ತು ಬರೀ ಕಿತ್ತಾಡ್ಕೊಂಡೇ ಬಂದಿದ್ದಾರೆ. ಇನ್ಮೇಲೆ ಹಂಗೆ ಆಗಬಾರ್ದು. ಇವತ್ತು ಒಪ್ಕೊಂಡಿದ್ದಾರೆ, ಅದು ಬೇಗ ಕ್ಲಾರಿಟಿ ಆಗಬೇಕಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.